ನಮಸ್ತೆ. ನಮಸ್ತೆ ಗುರುಜಿ. ನಮಸ್ತೆ ತಾಯಿ, ಎಲ್ಲಿಂದ ಫೋನ್ ಮಾಡ್ತಿರೋದು? ಗುರುಜಿ ನಾವು ಬೆಂಗಳೂರಿಂದ. ಓಹೋ, ಬೆಂಗಳೂರಿಂದ. ಹೌದು ಗುರುಜಿ. ಯಾಕವಾ? ಹಲೋ, ಕೇಳಿಸ್ತಾ ಇದೆಯಾ? ಕೇಳಿಸ್ತದೆ ಗುರುಜಿ. ಕೇಳಿಸ್ತೈತೆ. ಯಾಕವಾ ಬೇಸರದಲ್ಲಿದ್ದೀಯಾ? ಆಗ್ಲಿ ಆಗ್ಲಿ ಆಗ್ಲಿ, ತೊಂದರೆ ಇಲ್ಲ ತೊಂದರೆ ಇಲ್ಲ. ಏನ್ ಮಾಡ್ಕೊಂಡಿರೋದವ? ಮನೇಲಿ ಇರೋದು ಗುರುಜಿ. ಕಾರ್ಯಕ್ರಮ ಯಾವಾಗ್ಲಿಂದ ನೋಡ್ತಿದ್ದೀರಿ? 1 year ಆಯ್ತು ಗುರುಜಿ. ಹೇಳವ, ಏನಾದ್ರೂ ಹಂಚ್ಕೊಳ್ಳೋದಿದ್ಯಾ? ಇದೆ ಗುರುಜಿ. ಹೇಳವ. ಲೈವ್ ಗುರುಜಿ. ಓ ಹೌದು ಹೌದು, ಲೈವ್. ಪರ್ಸನಲ್ ಮಾತಾಡಬೇಕು ಅಂದ್ರೆ ನೀವೊಂದು ವಾಟ್ಸಪ್. ಇಲ್ಲ ಗುರುಜಿ, ಮಾತಾಡ್ತೀನಿ. ಓ, ಯಾರು ಹಿಂದ್ಗಡೆ ಯಾಕೋ ಕೊಡ್ತಾವ್ರೆ? ನಮ್ಮ ಮಗು ಗುರುಜಿ. ಹೇಳವ, ಆಯ್ತು ಗುರುಜಿ. ಕಾರ್ಯಕ್ರಮ ತುಂಬಾ ಚೆನ್ನಾಗಿ ಬರ್ತಾ ಇದೆ ಗುರುಜಿ. ಥ್ಯಾಂಕ್ ಯು, ಒಳ್ಳೇದಾಗ್ಲಿ. ಏನೊಂದು ವರ್ಷದಿಂದ ನೋಡ್ತಿದ್ದೀರಾ? ಹೌದು ಗುರುಜಿ. ಹೇಳವ, ಏನ್ ವಿಚಾರ? ನಾನು ಒಂದು ಬೆಳ್ಕೊಳೋದು ಏನಂತಂದ್ರೆ ಗುರುಜಿ, ಈ ಕಾರ್ಯಕ್ರಮ ಆದಷ್ಟು ಜಲ್ದಿ ಸಿಕ್ಲಿ. ಎಷ್ಟೋ ಜನ ಕಷ್ಟದಲ್ಲಿ ಇರ್ತಾರಲ್ಲ, ಅವ್ರಿಗೆ ಜಲ್ದಿ ಸಿಕ್ಲಿ ಅನ್ನೋದು ನಾನು ಕೇಳ್ಕೊಂತೀನಿ ಗುರುಜಿ. ಹೌದವ, ಹೌದು. ಅವ್ರಿಗೆ ಎಷ್ಟು ಒಂದು ದಾರಿ ತಪ್ಪುತ್ತೆ ಅನ್ನೋ ಕಾರಣಕ್ಕೆ ಗುರುಜಿ. ಹೌದವ, ಎಷ್ಟು ಬೇಗ ಸಿಗುತ್ತೋ ಅಥವಾ ಎಷ್ಟು ಬೇಗ ಈ ವಿಚಾರಗಳು ಗೊತ್ತಾಗ್ತಾವೋ ಮನುಷ್ಯ ಸ್ವಲ್ಪ ಎಚ್ಚರಿಕೆ ಅಥವಾ ಜಾಗೃತವಾಗಿರ್ತಾನೆ, ತಪ್ಪು ತಿದ್ದುಕೊಳ್ತಾನೆ ಅಂತ. ಹೌದು ಗುರುಜಿ. ನಿಮಗೂ ಅನುಭವ ಆಗಿದೆಯಾ? ಅನುಭವ ಆಗಿದೆ ಗುರುಜಿ. ನೋಡಿ ಕಲ್ತಿರೋದೇನೆ, ಅದ್ ನಮ್ಗೆ ಆಗ್ಬೇಕು ಅನ್ನೋದೇನಿರಲ್ಲ ಗುರುಜಿ. ನೋಡಿ ತಿಳ್ಕೊಳೋದೇನೆ ಇರುತ್ತೆ. ಅದರಿಂದ ಸ್ವಲ್ಪ ಬೇರೆಯವ್ರಿಗೂ ಸಿಕ್ಕರೆ ಅವ್ರಿಗೂ ಒಂದು ಏನೋ ಖುಷಿ ಅಥವಾ ನೆಮ್ಮದಿ ಅಥವಾ ಒಂದು ಬೆಳಕು ಕಾಣಬಹುದು ಅಂತ. ಆಗ್ಲವ, ಹೇಳ್ತಾಯಿ, ನಿಂದೇನ್ ವಿಚಾರ? ಗುರುಜಿ, ನಾವು 2 ಮಕ್ಳು ಗುರುಜಿ. ನಾನ್ ದೊಡ್ಡವಳು, ನನ್ ತಮ್ಮ ಒಬ್ಬ ಇದ್ದಾನೆ ಚಿಕ್ಕವನು. ನನಗೆ 21 ವರ್ಷಕ್ಕೆ ಮದುವೆ ಮಾಡ್ತಾರೆ ಗುರುಜಿ. ನನ್ ಮದುವೆ ಮಾಡ್ಕೊಟ್ಟವ್ರಿಗೆ 3 ಜನ ಗಂಡು ಮಕ್ಳು ಗುರುಜಿ. ಅಂದ್ರೆ ನಿಮ್ ಗಂಡನ ಕಡೆಯವ್ರಿಗೆ? ಹೌದು ಗುರುಜಿ. ನಿಮ್ಮ ಅತ್ತೆ ಮಾವನಿಗೆ 3 ಜನ? ಹೌದು ಗುರುಜಿ. ಹೋಗಿ 1 ತಿಂಗಳು ಚೆನ್ನಾಗಿ ಇರ್ತೀನಿ ಗುರುಜಿ. ಅದಕ್ಕೆ ಮುಂಚೆ ಏನು ಓದಿರೋದು ನೀವು? ಮದುವೆ ಆಗಿ 1 ತಿಂಗಳು ಚೆನ್ನಾಗಿ ಇರ್ತಾರೆ ಗುರುಜಿ. ಆಯ್ತವಾ, ಏನು ಓದಿರೋದು ನೀವು ಅಂದೆ? ನಾನ್ 2nd PU ಓದಿದ್ದೀನಿ ಗುರುಜಿ. ಎಷ್ಟನೇ ವಯಸ್ಸಿಗೆ ಮದುವೆ ಆಗಿದ್ದು? ಮದ್ವೆ 21 ವರ್ಷಕ್ಕೆ ಮದ್ವೆ ಆಯ್ತು ಗುರುಜಿ. ಅಂದ್ರೆ ಅಪ್ಪ ಅಮ್ಮ ನೋಡಿ ಮದುವೆ ಮಾಡಿದ್ದ? ಹೌದು ಗುರುಜಿ, ಅವ್ರು ನೋಡಿನೇ ಮಾಡಿದ್ದು ಗುರುಜಿ. 1 ತಿಂಗಳು ಚೆನ್ನಾಗಿದ್ರೆ ಆಮೇಲೆ? 1 ತಿಂಗಳು ಅಂತಂದ್ರೆ ನಮ್ಮ ಮೈದ ಮತ್ತೆ ನನ್ನ ಮನೆಯವರು ಬಂದ್ಬಿಟ್ಟು ತುಂಬಾ ಒಂಥರ ಅಟ್ಯಾಚ್ಮೆಂಟ್ ಜಾಸ್ತಿ ಗುರುಜಿ. ಅವರು ನಮ್ಮ ಮನೆಯವ್ರು ಹೇಳ್ಬೇಕಂದ್ರೆ ಏನ್ಕ ಮುಂದೆನೆ ಬಂದಿಲ್ಲ ಗುರುಜಿ. ಎಲ್ಲ ನನ್ ಮೈದಾನೆ ನಿಂತಿ ಮಾಡ್ದ ಗುರುಜಿ. ಅಂದ್ರೆ ಯಾವ ತರ? ಏನಾರು ಒಂದ್ ಮಾತಾಡ್ಬೇಕಂದ್ರೆ ನಮ್ ತಂದೆ ತಾಯಿ ಹತ್ರ ಮಾತಾಡ್ಬೇಕಂದ್ರೆ ಈ ತರ ಮಾಡ್ಕೊಡ್ಬೇಕು, ಆ ತರ ಮಾಡ್ಕೊಡ್ಬೇಕು ಅಂತ ಅಂದ್ರೆ ಎಲ್ಲ ಅವರೇ ಮುಂದೆ ಬಂದಿ ಮಾಡೋದು, ಆ ತರ ಗುರುಜಿ. ಅಂದ್ರೆ ಅವ್ರ ಮನೆಗೆ ಒಂದ್ ಹೆಣ್ಣು ಹೋಗ್ಬೇಕು ಅನ್ನೋದು ಅವನಿಗೂ ಖುಷಿ ಇದೆ. ಆದ್ರೆ ಇವ್ರು ಯಾವ ತರ ಅಂತ ನಂಗೆ ತಿಳ್ಕೊಬೇಕನ್ನೋದೇ ನನಗೆ ಗೊತ್ತಾಗ್ತಾ ಇಲ್ಲ ಗುರುಜಿ. ಅರ್ಥ ಆಗ್ಲಿಲ್ಲ. ಅವ್ರ ಮನೆಗೆ ಒಂದು ಹೆಣ್ಣಿನ ಅವಶ್ಯಕತೆ ಇದೆ. ಯಾರ ಮನೆಗೆ? ನಮ್ಮ ಯಜಮಾನ್ರವ್ರ ಮನೆಗೆ. ಅವ್ರಿಗೆ ಹೆಣ್ಣು ಮಕ್ಳು ಇಲ್ಲ ಗುರುಜಿ, ಬರೀ ಗಂಡು ಮಕ್ಳೇ ಇರೋದು. ಅಲ್ಲ, ಈಗ ನಿಮ್ಮನ್ನ ಮದುವೆ ಆಗೋ ಸಮಯದಲ್ಲಿ ಆಡಿದ ಮಾತು ಅಥವಾ ಇದೇನು ಈಗ್ಲಿನ ಮಾತು? ಅದು ಆತರ ಅನ್ನಿಸ್ತಾ ಇತ್ತು ಗುರುಜಿ, ನನಗೆ ಆತರ ಅನ್ನಿಸ್ತಾ ಇತ್ತು. ಅವ್ರ ಮನೆಗೆ ಹೆಣ್ಮಕ್ಳು ಇಲ್ಲ ಅಲ್ವಾ ಗುರುಜಿ. ಓಕೆ. ಅದರಿಂದ ಒಂದ್ ಹೆಣ್ಣು ಮಗು ಅವ್ರ ಮನೆಗೆ ಕೊಟ್ರೆ ನನ್ ಮಗಳು ಚೆನ್ನಾಗಿರ್ತಾಳೆ ಅನ್ನೋ ಕಾರಣಕ್ಕೆ ನಮ್ ಮನೇಲಿ ನಮ್ ತಂದೆ ತಾಯಿ ಮಾಡ್ಕೊಡ್ತಾರೆ ಗುರುಜಿ ಅವ್ರ ಮನೆಗೆ. ಆಯ್ತು. ಆಮೇಲೆ ನಾನು ನಮ್ಮ ಮನೆಯವರು ಚೆನ್ನಾಗಿರೋದು ನೋಡಿ ಸಹಿಸಕ್ಕೆ ಆಗ್ತಾ ಇಲ್ಲ ಗುರುಜಿ ನನ್ನ ಮೈದಾನ್ಗೆ. ಬಟ್ ನಿಮ್ ಮೈದ್ನಿ ಅಲ್ವಾ ಎಲ್ಲ ನಿಂತು ಮಾಡಿದ್ದು? ಎಲ್ಲ ನಿಂತು ಮಾಡಿದ್ದು ಅವರೇ ಗುರುಜಿ. ಅದೇ ನನ್ಗೆ ಅರ್ಥ ಆಗ್ತಾ ಇಲ್ಲ ಗುರುಜಿ. ಎಲ್ಲ ನಿಂತಿ ನೋಡಿ ಮಾಡಿದ್ದು ಎಲ್ಲ ಮಾಡಿದ್ದು ಅವರೇ ಗುರುಜಿ. ಲಾಸ್ಟ್ ಅಲ್ಲಿ ತಿರ್ಗಾ ನೋಡಿದ್ರೆ ನಾವೆಲ್ಲ ಆಚೆ ಹೋಗ್ ಬರ್ತೀವಿ ಅಂತಂದ್ರೆ ಸಾಕು,
ಅವಾಗ ಅವ್ರು ಡ್ರಿಂಕ್ಸ್ ಮಾಡಿ ಬಂದ್ಬಿಟ್ಟು ಮನೇಲಿ ಮಲ್ಕೊಳೋದು. ಆ ಟೈಮಲ್ಲಿ ಬಂದ್ಬಿಟ್ಟು ಒಂಥರ ಕೆಟ್ಟಾಗೆಲ್ಲ ಮಾತಾಡೋದು, ಆ ತರ ಮಾಡ್ತಾ ಇದ್ದ ಗುರುಜಿ. ನಮ್ಮನೆಯವ್ರಿಗೆ ಆ ತರದ ಹ್ಯಾಬಿಟ್ ಇಲ್ಲ ಗುರುಜಿ. ನನ್ ಮೈದು ಬೇರೆ ಇಬ್ರು ಇದಾರಲ್ಲ, ಅವ್ರಿಬ್ರು ಡ್ರಿಂಕ್ಸ್ ಮಾಡ್ತಾರೆ ಗುರುಜಿ. ನಮ್ಮ ಮಾವ ಸತ್ತಿ 1 ವರ್ಷದೊಳಗಡೆ ಮದುವೆ ಮಾಡ್ಬೇಕು ಅಂತ ಅರ್ಜೆಂಟ್ ಅಲ್ಲಿ ಮದುವೆ ಮಾಡಿದ್ರು ಗುರುಜಿ ಇವರು. ಸರಿ ಅನ್ಬಿಟ್ಟು ನಮ್ಮ ಅತ್ತೆ ಬಂದ್ಬಿಟ್ಟು 6 ತಿಂಗಳು ಮಗು ಗುರುಜಿ. ನನ್ಗೆ ಪ್ರೆಗ್ನೆಂಟ್ ಆದ್ಮೇಲೆ ಕಾಲಲ್ಲೆಲ್ಲ ಎತ್ತಿ ಒದ್ದಿದ್ದಾನೆ ಗುರುಜಿ ಅವನು. ಯಾರು? ನನ್ನ ಮೈದ. ನಿಮ್ಗೆ? ಅದೇ ನಮ್ಮನ್ನ ಮುಂದೆ ನಿಂತಿ ಮದುವೆ ಮಾಡಿದ್ರು ಅಂತ ಹೇಳಿದಲ್ಲ ಗುರುಜಿ, ಅವರು ಗುರುಜಿ. ಒಂಥರ ನೀನ್ ಜೋಬ್ಡಿ, ನಿನ್ ನಾಯಿ, ಆ ತರ ಒಂಥರ ಗುರುಜಿ. ಆ ತರ ಮಾತಾಡೋದು ಗುರುಜಿ ಅವರು. ಆಮೇಲೆ ಆತರ ಎಲ್ಲ ಮಾತಾಡಿದಾಗ ನಮ್ಮನೆಯವರೆಲ್ಲ ಕೇಳೋರು, ಏನ್ಕೆ ಆತರ ಎಲ್ಲ ಮಾತಾಡ್ತೀಯ ಹಿಂಗೆ ಅಂತೆಲ್ಲ ಕೇಳಿದ್ರು ಗುರುಜಿ. ನೀನ್ ಮದುವೆ ಮಾಡ್ಕೊಂಡ್ಮೇಲೆ ನೀನ್ ಹೆಂಡತಿಗೆ ಸಪೋರ್ಟ್ ಮಾಡಿ ಮಾತಾಡ್ತೀಯ, ನಮ್ಮನ್ನೆಲ್ಲ ಬಿಟ್ಬಿಟ್ಟೆ ನೀನು, ಆ ತರ ಮಾಡೋರು ಗುರುಜಿ. ನಮ್ಮನೆಯವ್ರ ಏನ್ ಆತರ ಇಲ್ಲ ಗುರುಜಿ, ಆತರ ಎಲ್ಲ ನಡ್ಕೊಂತಾ ಇರ್ಲಿಲ್ಲ. ಆದ್ರೆ ಅವ್ರ ಮೈಂಡ್ ಆತರ ಇತ್ತು ಗುರುಜಿ. ನಾನು ಅವ್ರ ಆಚೆ ಹೋಗಿ ಬಂದ್ರೆ ಇಮಿಡಿಯೇಟ್ಲಿ ಹೋಗ್ಬಿಟ್ಟು ಡ್ರಿಂಕ್ಸ್ ಮಾಡ್ಕೊಂಡ್ ಬರೋರು ಗುರುಜಿ. ಮನೆಗೆ ತಿರ್ಗಾ ರಿಟರ್ನ್ ಆಗ್ತೀವಿ ಅಂದಾಗ ಜಗಳ ಗುರುಜಿ. ಆಮೇಲೆ ನಾನು ಪ್ರೆಗ್ನೆಂಟ್ ಆದೆ ಗುರುಜಿ. ಪ್ರೆಗ್ನೆಂಟ್ ಎಲ್ಲ 1 7 ತಿಂಗಳೇನೋ ಇರ್ಬೇಕು. ಅವಾಗ ಎತ್ತಿ ಕಾಲಲ್ಲೆಲ್ಲ ಒದ್ದಿ ಎಲ್ಲ ಮಾಡ್ದ ಗುರುಜಿ. ಮಾಡಿ ಎಲ್ಲ ಗಲಾಟೆ ಎಲ್ಲ ಆಯ್ತು. ಆಮೇಲೆ ನಮ್ಮ ಅತ್ತೆ ತೀರೋದ್ರು ಗುರುಜಿ. ನಮ್ ಮಗುಗೆ 6 ತಿಂಗಳು ಇತ್ತು ಗುರುಜಿ, ನಮ್ ಪಾಪುಗೆ. ಅವಾಗ 6 ತಿಂಗಳು ಮಗುಗೆ ನಮ್ಮ ಅತ್ತೆ ತೀರೋದ್ರು ಗುರುಜಿ. ನಮ್ಮ ಅತ್ತೆ ತೀರೋದಾಗ ಇನ್ನ ಓವರ್ ಅಡಿಕ್ಟ್ ಆಗ್ಬಿಟ್ಟ ಗುರುಜಿ ಅವ್ನ್ ಡ್ರಿಂಕ್ಸ್ಗೆ, ನನ್ ಮೈದ. ಅವಾಗ ನಾನೇನ್ ಮಾಡ್ದೆ, ಮನೇಲಿ ಇರಕ್ ಆಗ್ತಿರ್ಲಿಲ್ಲ ಗುರುಜಿ. ದೊಡ್ಡ ಮನೆ ತರ ಮಾಡ್ಕೊಂಡಿದ್ರು ಇವ್ರು. ನನ್ಗೆ ಅಲ್ಲಿ ಇರಕ್ ಆಗ್ತಾ ಇರ್ಲಿಲ್ಲ. ಯಾಕೆ ಅಂತಂದ್ರೆ ಯಾರು ಇರ್ತಾರಿಲ್ಲ ಮನೆಗೆ. ನಮ್ಮನೆಯವ್ರು ಬೆಳಿಗ್ಗೆ ಎದ್ದು ಹೋಗೋರು. ಆಮೇಲೆ ಅವ್ರು ಬರ್ತಾ ಇದ್ರು, ಮಧ್ಯಾಹ್ನ ಬರೋರು, ತಿರ್ಗಾ ನೈಟ್ 10 ಗಂಟೆ 11 ಗಂಟೆ ಆ ತರ ಬರ್ತಾ ಇದ್ರು ಗುರುಜಿ. ಆವಾಗ ಇವ್ನ್ ಕುಡ್ದ್ಬಿಟ್ಟು ಬಂದು ಮನೇಲಿ ಮಲಗ್ತಾ ಇದ್ದ ಗುರುಜಿ ನನ್ ಮೈದ. ಇನ್ನೊಂದ್ ಮೈದಂದೆಲ್ಲ ಏನ್ ಟಾರ್ಚರ್ ಇಲ್ಲ ಗುರುಜಿ, ಇವಂದೇನೇನೆ. ಸರಿ ಈ ತರ ಮಲ್ಕೊಂಡ್ರೆ ನನ್ಗೆ ಒಂಥರ ಭಯ ಗುರುಜಿ. ಯಾವ ಟೈಮಲ್ಲಿ ಏನ್ ಮಾಡ್ಬಿಡ್ತಾವನೆಲ್ಲ ಇವನು. ನಾನು ಯಾರನ್ನ ಡ್ರಿಂಕ್ಸ್ ಮಾಡೋರ್ನ ಅಷ್ಟು ನೋಡಿಲ್ಲ ಗುರುಜಿ. ನಮ್ಮನೇಲಿ ಆ ತರ ಯಾರು ಇಲ್ಲ. ಸರಿ ಅನ್ನೋ ಕಾರಣಕ್ಕೆ 1 2 ಸರಿ ನಾನೇ ಅವನ್ನ ಕುಡಿಯೋದ್ ಬಿಡ್ಸಕ್ಕೆ ಹಾಕ್ಸ್ದೆ ಗುರುಜಿ, ನಮ್ಮ ಮನೆಯವ್ರಿಗೆ ಹೇಳ್ಬಿಟ್ಟು. ಹಾಕ್ಬಿಟ್ಟು ಆದ್ಮೇಲೆ ತಿರ್ಗಾ 1 ವರ್ಷ ನಮ್ ಪಾಪ ಬರ್ತಡೇ ಟೈಮಲ್ಲಿ ಕರ್ಕೊಂಡ್ ಬಂದ್ವಿ ಗುರುಜಿ ನನ್ ಮೈದನ್ನ. ಆಮೇಲೆ ಕರ್ಕೊಂಡ್ ಬಂದ್ವಿ. ತಿರ್ಗಾ 2 ದಿನ ಚೆನ್ನಾಗಿರೋನು ಗುರುಜಿ. ತಿರ್ಗಾ ಅದೇ ಗುರುಜಿ, ಚೇಂಜ್ ಆಗ್ತಾ ಇಲ್ಲ ಗುರುಜಿ ಅವನು. ಆಮೇಲೆ ಎಲ್ಲ ಆಯ್ತು. 2016 ಅಲ್ಲಿ ಅವ್ರಿಗೆ ಮದುವೆ ಮಾಡಿದ್ರಿ ಗುರುಜಿ. ಅವ್ನ್ ಟಾರ್ಚರ್ ತಡಿಕಾಗದೆ ಮದುವೆ ಮಾಡಿದ್ವಿ. ಅವಾಗ ನಮ್ಮನೆಯವ್ರು ಇಡೀ ಮನೆಗೂ ನಿಮಗ್ ಮಾತ್ರನು? ಏನ್ ಗುರುಜಿ? ಟಾರ್ಚರ್ ಇಡೀ ಮನೆಗೂ ನಿಮಗ್ ಮಾತ್ರನು? ಇಡೀ ಮನೆಗೆ ಅಂದ್ರೆ ಯಾರಿಲ್ಲಲ್ಲ ಗುರುಜಿ. ನಾನು ನಮ್ಮ ಮನೆಯವರು ಇನ್ನೊಂದ್ ಮೈದ ಎತ್ತಾ ಇದ್ರು. ನಮ್ ಪಾಪು, ಒಂದ್ ಚಿಕ್ಕ ಪಾಪು. ಮಾವ ಇಲ್ಲ ಗುರುಜಿ, ಅವ್ರ ಮುಂಚೆನೆ ತೀರೋಗಿದ್ರು ಗುರುಜಿ. ಅವ್ರು ತೀರೋ 1 ವರ್ಷದೊಳಗಡೆ ಮದುವೆ ಮಾಡ್ಬೇಕು ಅಂತ ನಮ್ಮನ್ನ ಮದುವೆ ಮಾಡಿದ್ರು. ಇಬ್ರು ತೀರೋಗಿದ್ದಾರೆ. ಈಗ ಮೈದ್ನ ನೀವು, ನಿಮ್ ಗಂಡ, ಪಾಪು? ಹೌದು, ಇಬ್ರು ಮೈದ್ಯರು ಗುರುಜಿ ಇದ್ದಿದ್ದು. ಇಷ್ಟು ಜನ ಇದ್ರು. ಇನ್ನೊಂದ್ ಮೈದ ಅವ್ನು ಟಾರ್ಚರ್ ಮಾಡ್ತಾ, ಅವ್ನು ಡ್ರಿಂಕ್ಸ್ ಮಾಡ್ತಾ ಇದ್ರು. ಬಟ್ ಅವ್ರು ಸಪರೇಟ್ ಆಗಿ ಬೇರೆ ನಮ್ದು ಅಂಗಡಿ ಇದೆ ಗುರುಜಿ, ಅಲ್ಲಿ ಮಲ್ಕೊಂತಾ ಇದ್ರು ಅವ್ರು. ಅವ್ರ ಮನೆಗ್ ಬರ್ತಾ ಇರ್ಲಿಲ್ಲ. ಅವ್ರು ಬಂದ್ರೆ ಯಾಕೆಂದ್ರೆ ಇವ್ನು ಸೇರ್ಸ್ತಾ ಇರ್ಲಿಲ್ಲ ಗುರುಜಿ, ಗಲಾಟೆ ಮಾಡೋಣ ಅವನ ಮೇಲೆ. ಆ ಕಾರಣಕ್ಕೆ ನಮ್ಮ ಮನೆಯವ್ರು ಅವ್ರನ್ನ ಅಲ್ಲಿ ಇಟ್ಟಿದ್ರು. ಸರಿ ಅನ್ಬಿಟ್ಟು 2 ಸರಿ ಕುಡಿಯೋಕ್ ಬಿಡ್ಸಕ್ ಆಗ್ತೇ ಗುರುಜಿ. ತಿರ್ಗಾ ಅದೇ ಗುರುಜಿ. ಸರಿ ಅನ್ಬಿಟ್ಟು ಅವನೇ ಫೇಸ್ಬುಕ್ ಅಲ್ಲಿ ನೋಡ್ಕೊಂಡು ಮದ್ವೆ ಮಾಡ್ಕೊಂಡ್ರು ಗುರುಜಿ ಅವರು. ಅದಕ್ಕೆ ನಾವು ಎಲ್ಲ ಹೋಗ್ಬೇಕು, ನೀನ್ ಬಂದ್ರೆ ನಮ್ಮನೆಯವ್ರು ಹೇಳಿದ್ರು ಗುರುಜಿ, ನೋಡು ನಾವೊಂದ್ ಮದ್ವೆ ಅಂತ ಮಾಡ್ಬಿಟ್ಬಿಟ್ರಿ ಅವ್ನಿಗೆ, ನಮ್ಗೆ ಟಾರ್ಚರ್ ಕಡಿಮೆ ಆಗುತ್ತೆ. ಇಲ್ಲ ಅಂತಂದ್ರೆ ಅವ್ನ ಇದೇ ತರ ಟಾರ್ಚರ್ ಮಾಡ್ತಾ ಇರ್ತಾನೆ, ಹಿಂಗೆ ಬಾಳದಿಕ್ ಬಿಡಲ್ಲ ಅಂತ ಹೇಳಿದ್ರು. ನೀನ್ ಬರ್ಲೇಬೇಕು. ನಾನ್ ಬರಲ್ಲ ಅಂತಂದೆ. ಇವ್ನ ಈ ತರ ಕುಡ್ದೆಲ್ಲ ಇದ್ ಮಾಡ್ತಾನೆ, ನಾಳೆ ಏನಾದ್ರು ಪ್ರಾಬ್ಲಮ್ ಆದ್ರೆ ಅವ್ರು ಬಂದ್ಬಿಟ್ಟು ನಮ್ಮನ್ನ ಕೇಳ್ತವ್ರೆ, ನಾನ್ ಬರಲ್ಲ ಅಂತಂದೆ. ಇಲ್ಲ ನೀನ್ ಬರ್ಲೇಬೇಕು ಅಂತ ಟಾಟ ಮಾಡ್ಬಿಟ್ಟು ಕರ್ಕೊಂಡ್ ಹೋದ್ರು ಗುರುಜಿ. ಕರ್ಕೊಂಡ್ ಹೋದ್ರೆ ಗುರುಜಿ ನಮ್ಗೆ ಹೇಳೇ ಇಲ್ಲ ಗುರುಜಿ. ಹುಡ್ಗಿನ್ ಮನೆ ನೋಡಕ್ ಹೋಗೋಣ ಅಂತ ಇದ್ರಿಂದ ಕರ್ಕೊಂಡ್ ಹೋಗ್ಬಿಟ್ಟು ಗುರುಜಿ. ಅಲ್ಲಿ ಹೋಗ್ಬಿಟ್ಟು ನನ್ ಕೈಲಾರ ಉಂಗುರ ಕೊಟ್ಟಿದೀನಿ ಗುರುಜಿ ಅವನ್ಗೆ, ಆ ಹುಡ್ಗಿಗೆ ಹಾಕೋದಿಕ್ಕೆ. ಯಾಕೆ? ಅದು ತಗೊಂಡೋಗಿಲ್ಲ ಗುರುಜಿ. ಅಲ್ಲಿ ಹೋಗ್ಬಿಟ್ಟು ಎಂಗೇಜ್ಮೆಂಟ್ಗೆ ರೆಡಿ ಆಗ್ಬಿಟ್ಟಿದಾನೆ ಗುರುಜಿ. ನಮ್ಗೆ ಹೇಳೇ ಇಲ್ಲ ಗುರುಜಿ. ಅದು ನಮ್ಮ ಭಾಷೆ ಇಲ್ಲ ಗುರುಜಿ. ನಾನು ಆ ಊರೆಲ್ಲ ಹೇಳಕ್ ಇಷ್ಟಪಡಲ್ಲ. ಬೇರೆ ಬೇರೆ ಗುರುಜಿ. ಅಲ್ಲಿ ಹೋಗ್ಬಿಟ್ಟು ನನ್ ಕೈಲಿರೋ ಉಂಗುರ ಎಲ್ಲ ಕೊಟ್ಟಿ ಎಲ್ಲ ಇದ್ ಮಾಡ್ಬಿಟ್ಟು ಎಂಗೇಜ್ಮೆಂಟ್ ಎಲ್ಲ ಆಗೋಯ್ತು ಗುರುಜಿ. ಸರಿ ಅನ್ಬಿಟ್ಟು ತಿರ್ಗಾ ಎಲ್ಲಾ ಮುಗಿಸ್ಕೊಂಡ್ ಬಂದ್ಬಿಟ್ಟು ಆದ್ಮೇಲೆ ಅಲ್ಲಿ ಟ್ರೈನ್ ಅಲ್ಲಿ ಕುತ್ಕೊಬೇಕು ಅಂತ ಅಂದಾಗ ಗುರುಜಿ ನಮ್ ತಂದೆ ತಾಯಿನ ಎಲ್ಲಾರು ಕರ್ಕೊಂಡು ಹೋಗಿದ್ವಿ. ನಮ್ಮ ಮನೆಯವರು, ನಮ್ ತಂದೆ ತಾಯಿ, ನೀವು ನಮ್ಮ ಮನೆಯವ್ರ ಸೈಡ್ ಎಲ್ಲ ಕರ್ಕೊಂಡು ಹೋಗಿದ್ವಿ ಗುರುಜಿ. ಇವ್ನ್ ಕುಡಿದ್ಬಿಟ್ಟು ಟ್ರೈನ್ ಅಲ್ಲಿ ಮಲ್ಕೊಂಡಿದ್ದಾನೆ ಗುರುಜಿ. ಆ ಟ್ರೈನ್ ಎಲ್ಲ ಟಿಕೆಟ್ ಬುಕ್ ಮಾಡಿದೀನಿ ಅಂತ ಅಂದ್ಮೇಲೆ ಅವ್ರಿಗೆಲ್ಲ ತೋರ್ಸ್ಬೇಕಲ್ವಾ ಗುರುಜಿ.
ಎಲ್ಲೆಲ್ಲಿದೆ ಸೀಟು ಏನು ತೋರ್ಸಿಲ್ಲ ಗುರುಜಿ. ಇವನ್ ಪಾಡಿ ಇವ್ನ್ ಕುಡ್ದ್ಬಿಟ್ಟು ಡ್ರಿಂಕ್ಸ್ ಮಾಡಿ ಮಲ್ಕೊಂಡಿದ್ದಾನೆ ಗುರುಜಿ. ನಮ್ ತಂದೆ ಈ ಓಡಾಡ್ತಾರೆ ಗೊತ್ತಾ ಗುರುಜಿ, ಅಲ್ಲಿ ಮಲ್ಕೊಂಡ್ ಬಂದಿದ್ದಾರೆ ಗುರುಜಿ. ನಮ್ ಮಗುನ ಎಲ್ಲ ಅಲ್ಲಿ ಹಾಕೊಂಡು ಕರ್ಕೊಂಡ್ ಬಂದಿದ್ದಾರೆ ಗುರುಜಿ. ನಿಮ್ ತಂದೆ ಯಾಕೆ ಕರ್ಕೊಂಡು ಹೋಗಿದ್ರಿ? ಮನೆ ನೋಡಕ್ಕೆ ಅಂತಲ್ಲ ಗುರುಜಿ ಅವ್ರು ಕರ್ಕೊಂಡ್ ಹೋಗಿದ್ದು. ಹೌದವಾ? ನಿಮ್ ತಂದೆನೆಲ್ಲ ಯಾಕೆ ಕರ್ಕೊಂಡು ಹೋಗಿದ್ರು ಅಂದೆ. ಗುರುಜಿ ನಮ್ಗೆ ಅತ್ತೆ ಮಾವ ಇರ್ಲಿಲ್ಲಲ್ಲ ಗುರುಜಿ, ಇವ್ರೆ ನಮ್ ತಂದೆ ತಾಯಿ ತರ ಅಂತ ಅನ್ಬಿಟ್ಟು ಅವ್ರನ್ನ ಕರ್ಕೊಂಡ್ ಹೋಗಿದ್ವಿ ಗುರುಜಿ, ನಮ್ ತಂದೆ ತಾಯಿನ. ಬಟ್ ದೊಡ್ಡವರು ಅಂತ. ಈತ ಕುಡಿತದ ವಿಚಾರದಲ್ಲಿ ಯಾವ ಮಟ್ಟಿಗೆ ನಶೆಗಾರ ಅಂತ ಗೊತ್ತಿದ್ದು, ಅದು ಯಾವ ಮಟ್ಟಿಗೆ ನೀವು ಆತನ ಇದನ್ನೆಲ್ಲ ಆತ ಮಾಡ್ಲಿ ಅಂತ ನೀನ್ ಹೆಂಗ್ ನಿರೀಕ್ಷೆ ಮಾಡಿ? ಗುರುಜಿ ನಮ್ಗೆಲ್ಲ ಏನ್ ಹೇಳಿಲ್ಲ ಗುರುಜಿ, ಬುಕ್ ಮಾಡೇ ಬಿಟ್ಟಿದ್ದ ಗುರುಜಿ ನಮ್ಗೆಲ್ಲಾನು, ಟ್ರೈನ್ ಬುಕ್ ಮಾಡೇ ಬಿಟ್ಟಿದ್ದ ಅವನು. ಸರಿ ಅನ್ಬಿಟ್ಟು ಆತರ ಎಲ್ಲ ಮಾಡ್ಕೊಂಡ್ ಬಂದ್ವಿ ಗುರುಜಿ. ಬಂದಾದ್ಮೇಲೆ ತಿರ್ಗಾ ಮದ್ವೆ ಎಲ್ಲ ಫಿಕ್ಸ್ ಮಾಡಿದ್ರು ಗುರುಜಿ. ಅವ್ರು ಎಲ್ಲ ಇಲ್ಲಿ ಬಂದಿಲ್ಲ ನೋಡಿದ್ರು. ನಾನೆಲ್ಲ ಹೇಳಕ್ ಪ್ರಯತ್ನ ಬಿದ್ದೆ, ಇವ್ನ್ಗೆ ಮಾಡೋದ್ ಬೇಡ, ಯಾಕೆಂದ್ರೆ ಇವ್ನ ಈ ತರ ಮಾಡ್ತಾವನಿ, ನಮ್ಗೆ ಈ ತರ ಟಾರ್ಚರ್ ಕೊಟ್ಟೆ, ಸುಮ್ನೆ ಒಂದ್ ಹೆಣ್ಮಗು ಜೀವನ ಹಾಳಾಗುತ್ತೆ ಅಂತ ನಾನು ಹೇಳಕ್ ಪ್ರಯತ್ನ ಪಟ್ಟೆ. ಆದ್ರೆ ಬಿಡ್ಲಿಲ್ಲ. ಅವ್ನ ಹಿಂದಿನೇ ಸುತ್ತಿ ಅವ್ರು ಒನ್ ಡೇ ಬಂದ್ಬಿಟ್ಟು ಹೋಗೋ ತರ ಪ್ಲಾನ್ ಮಾಡ್ಕೊಂಡು ಬಂದಿದ್ರು ಗುರುಜಿ ಅವರು. ಸರಿ ಅಂದ್ಬಿಟ್ಟು ನಾನ್ ಸುಮ್ನೆ ಆಗ್ಬಿಟ್ಟು ಏನ್ ಎಲ್ಲ. ಆಮೇಲೆ ನನಗೆ ಮಾತಾಡಕ್ಕೆ ಭಾಷೆ ಬೇರೆ ಬೇರೆ ಚೇಂಜ್ ಗುರುಜಿ. ಅವ್ರದ್ದು ನಮ್ದು ಭಾಷೆ ಚೇಂಜ್. ಅದೇ ನಮ್ಮನೇಲಿ ಮಾತಾಡ್ತಾರೆ, ಅದು ನನ್ಗ ಅವಾಗ ಅಷ್ಟು ಬರ್ತಾ ಇರ್ಲಿಲ್ಲ ಗುರುಜಿ, ಇವಾಗ ಬರುತ್ತೆ ನನ್ಗೆ. ಸರಿ ಅಂತ ಅನ್ಬಿಟ್ಟು ನಾನ್ ಇದ್ ಮಾಡ್ಲಿಲ್ಲ ಗುರುಜಿ. ಸರಿ ಮದುವೆ ಮಾಡ್ಕೊಂಡ್ರು ಗುರುಜಿ. ಮದುವೆ ಮಾಡ್ಕೊಂಡಾದ್ಮೇಲೆ ಇವ್ರು ಮದ್ವೆ ಎಲ್ಲ ಆಯ್ತು, ನಮ್ಮನೆಗೆ ಬಂದ್ರು ಗುರುಜಿ. ಬಂದ್ಬಿಟ್ಟು ಅವ್ರ ಅಮ್ಮ ಅವ್ರ ದೊಡ್ಡಮ್ಮ ಎಲ್ಲ ಬಂದ್ರು ನಮ್ಮನೆಗೆ. ಬಂದ್ಬಿಟ್ಟು ಇಲ್ಲೇ ಇದ್ರು ಗುರುಜಿ, ಒಂದ್ ವಾರ ಇಲ್ಲೇ ಇದ್ರು. ಈಗಿನಿಂದ ಹಂಗೆ ನಾವು ತಿರುಪತಿ ಹೋಗ್ತೀವಿ, ತಿರುಪತಿ ಮುಂಚೆ ನಮ್ಮ ಮನೆ ದೇವ್ರಿಗೆ ಹೋಗ್ಬಿಟ್ಟು ನಾವ್ ಹಂಗೆ ತಿರುಪತಿ ಹೋಗ್ತೀವಿ ಅಂತ ಹೇಳಿದ್ರು ಗುರುಜಿ. ಇವನು ಗಾಡಿ ಬುಕ್ ಮಾಡ್ಕೊಂಡಿದ್ದಾನೆ. ಗಾಡಿ ಬುಕ್ ಮಾಡ್ಕೊಂಡು ಗಾಡಿಲಿ ಫುಲ್ ಡ್ರಿಂಕ್ಸ್ ಮಾಡಿ ಕೂತಿದ್ದಾನೆ ಗುರುಜಿ. ನನ್ ಮೈದ ಕಣ್ ಬಿಡಕ್ ಆಗ್ತಿಲ್ಲ ಗುರುಜಿ. ಇವ್ನ್ ಕೂತ್ಕೊಂಡಿದ್ದಾನೆ. ಡ್ರೈವರ್ ಇದ್ದಾರೆ ಇಬ್ರು, ಅವ್ರ ಏಜ್ ಆದವರು. ಈ ಹುಡುಗಿನ ನೋಡಿದ್ವಿ ಅಲ್ವ ಗುರುಜಿ, ಈ ಹುಡುಗಿನ ಸ್ವಲ್ಪ ದಪ್ಪ ಹೆಂಗ್ಸು, ಎಲ್ಲ ಒಡವೆಗಳೆಲ್ಲ ಹಾಕೊಂಡಿದ್ರು ಗುರುಜಿ. ನಾನು ಇವಾಗ ಡ್ರೈವರ್ನ ನಂಬ್ಬಿಟ್ಟು ನಾವ್ ಇವಾಗ ಅವ್ರನ್ನ ಕಳಿಸ್ತಾ ಇರೋದಂತ ಅಂದಾಗ ಅವ್ರು ರೆಸ್ಪಾನ್ಸಿಬಲ್ ನಮ್ದಾಗಿರುತ್ತೆ ಅನ್ನೋ ಕಾರಣಕ್ಕೆ ನಾನೇನ್ ಮಾಡಿದೆ, ಹೋಗ್ತಾ ಒಂದ್ 4-5 ಸರಿ ಫೋನ್ ಮಾಡಿದೆ ಗುರುಜಿ, ಎಲ್ಲಿದ್ದೀರಾ, ಊರ್ ತಲುಪುದ್ರಾ ಅಂತ ಅನ್ಬಿಟ್ಟು. ಅದು ಅವ್ನಿಗೆ ಎಚ್ಚರ ಆದ್ಮೇಲೆ ಈ ಹುಡುಗಿ ಹೇಳ್ಬಿಟ್ಟಿದೆ ಗುರುಜಿ, ನಿಮ್ ಅತ್ತಿಗೆ ಇಷ್ಟು ಸರಿ ಫೋನ್ ಮಾಡಿದಾಳೆ ಅಂತ ಅನ್ಬಿಟ್ಟು. ನನ್ನ ನಿಂತಿನ ದೂರ ಮಾಡಕ್ಕೆ ನೀನ್ ಇದ್ ಮಾಡ್ತೀಯ ಅಂತ ಅನ್ಬಿಟ್ಟು ಅಲ್ಲಿಂದ ಬಂದಿದ್ದಾನೆ ಗುರುಜಿ. ಏನು ನೀನು ಆತರ ನಾಯಿ ಹಂಗೆ ಹಿಂಗೆ ಅಂತ ಎಲ್ಲ ಬೈದ್ಬಿಟ್ಟು ಗುರುಜಿ. ನನ್ ಮಗು ಇನ್ನ ಚಿಕ್ಕ ತಪ್ಪಂತೆ ಗುರುಜಿ, ಏನೇನ ಹೇಳ್ಕೊಡಕ್ಕೆ ನಾನ್ ಹೆಂಡತಿಗೆ ಹೇಳ್ಕೊಡೋದಿಕ್ಕೆ ನೀನ್ ಫೋನ್ ಮಾಡಿದ್ಯಾ ಅಂತ ಅನ್ಬಿಟ್ಟು ಬಂದಿದ್ದಾನೆ ಗುರುಜಿ. ಏನ್ ನೋಡಿಲ್ಲ ಗುರುಜಿ, ಬಂದಿದ್ರೆ ಕಣ್ಣ ಹತ್ರ ಹೊಡೆದ ಗುರುಜಿ. ಅದು ಇಷ್ಟಪ್ಪ ಬ್ಲಡ್ ಕ್ಲಾಟ್ ಆಗೋಯ್ತು ಗುರುಜಿ ನನಗೆ. ನಾನ್ ಸ್ಪೆಕ್ಸ್ ಹಾಕ್ತೀನಿ ಗುರುಜಿ. ಆ ಸ್ಪೆಕ್ಸ್ ಹಾಕಿದಾಗ ಏನಾಯ್ತಂದ್ರೆ ಗುರುಜಿ, ಸ್ಪೆಕ್ಸ್ ಹೋಗ್ಬಿಟ್ಟು ಅಷ್ಟು ದೂರ ಬಿತ್ತು. ನನ್ ಮಗು ಅವಾಗ 6 ವರ್ಷದ ಮಗು. ಆ ಮಗು ಎತ್ಕೊಂಬಂದ್ ಕೊಡ್ತು ಗುರುಜಿ. ಸರಿ ಅನ್ಬಿಟ್ಟು ಆ ಮಗು ಎತ್ಕೊಂಬಂದ್ ಕೊಡ್ತು ಗುರುಜಿ. ಇವ್ನ್ ತಿರ್ಗಾ ಅವಾಗ ಅವ್ರ ಅಮ್ಮ ಅವ್ರದ ಇವ್ರೆಲ್ಲ ಇದಾರೆ ಅಲ್ವ ಗುರುಜಿ, ಅವ್ರು ಬಿಡಿಸ್ಕೊಳೋ ಪ್ರಯತ್ನನೇ ಮಾಡ್ಲಿಲ್ಲ ಗುರುಜಿ. ಆಮೇಲೆ ಏನ್ ಮಾಡಿದ್ಲು ಅಂತಂದ್ರೆ ನನ್ ತಮ್ಮನ್ನ ಕರೆದ್ಬಿಟ್ಟು ಅದಕ್ ಮುಂಚೆ ಗುರುಜಿ ಇವ್ರು ಹೊಡೆದ ಅಲ್ವಾ ಗುರುಜಿ, ನನ್ ಮೈದ ಹೊಡೆದಲ್ಲ. ಆ ಹುಡುಗಿ ನನ್ 2 ಕೈ ಹಿಂದೆ ಹಿಡ್ಕೊಂಡ್ಬಿಟ್ಟಿದೆ ಗುರುಜಿ ನನ್ನ. ನಮ್ ಮನೆಯವ್ರು ಇವ್ರು ಬರ್ತಾರೆ, ನಮ್ ಮನೆಯವ್ರಿಗೆ ಇಷ್ಟ ಇರ್ಲಿಲ್ಲ ಗುರುಜಿ ಇವ್ರನ್ನ ಮದುವೆ ಮಾಡೋದಕ್ಕೆ. ನಮ್ ಇವ್ನ ಟಾರ್ಚರ್ ತಪ್ಸ್ಕೊಳಕ್ಕೋಸ್ಕರ ಇವ್ರು ನಮ್ ಮನೆಯವ್ರು ಒಪ್ಕೊಂಡ್ ಮದುವೆ ಮಾಡಿದ್ರು ಗುರುಜಿ. ಅವ್ರು ಇಲ್ಲಿಗೆ ಬರ್ತಾರೆ ಅಂತ ಗೊತ್ತಾಗಿದಂಗೆ ನಮ್ ಮನೆಯವ್ರು ಊರಿಗೆ ಹೋಗ್ಬಿಟ್ರು ಗುರುಜಿ. ಅವ್ರು ನಮ್ ಮನೆಯವ್ರು ನಾನ್ ಇರಲ್ಲ, ನೀನೇ ಮೇಂಟೈನ್ ಮಾಡಿ ಕಳ್ಸು ಅಂತ ಅನ್ಬಿಟ್ಟು. ನನ್ಗೆ ನೀನೇ ಇರಲ್ಲ ಅಂತಂದ್ರೆ ನಾನ್ ಏನ್ ಇರ್ಬೇಕು, ನಾನ್ ಇರಲ್ಲ, ನಾನ್ ನಮ್ಮ ಅಮ್ಮ ಮನೆಗೆ ಹೋಗ್ತೀನಿ ಅಂತ ಹೇಳಿದೆ ಗುರುಜಿ. ಹಂಗೆಲ್ಲ ಮಾಡ್ಬೇಡ, ನೀನ್ ಮೇಂಟೈನ್ ಮಾಡಿ ಕಳ್ಸು, ನನ್ಗ ಅವ್ರೆಲ್ಲ ಇದ್ರೆ ನನ್ಗೆ ಇರಕ್ ಆಗಲ್ಲ ಒಂಥರ ಅಂತ ಅನ್ಬಿಟ್ಟು ಹೋಗ್ಬಿಟ್ರು ಗುರುಜಿ. ಇವ್ರು ನನ್ನನ್ನ ಬಿಟ್ಬಿಟ್ಟು ನನ್ನ ಮಗುನ, ನಮ್ದು ಶಾಪ್ ಇದೆ ಅದನ್ನ ನೋಡ್ಕೊಂಡು ನಾನ್ ನೋಡ್ಬೇಕಾಗಿತ್ತು. ಸರಿ ಅದ್ ನೋಡ್ಕೊಂಡು ನಾ ಇಲ್ಲೇ ಇದ್ದೆ ಗುರುಜಿ. ಇವ್ನು ಹೊಡೆದಿದ್ದಕ್ಕೆ ಅವ್ಳು ಏನ್ ಮಾಡ್ತಾ ಇದ್ದಾಳೆ ಗುರುಜಿ, ನಾನ್ 2 ಕೈನ ಹಿಂದೆ ಹಿಡ್ಕೊಂಡ್ಬಿಟ್ಟು ಅವ್ನ್ ಬಂದ್ಬಿಟ್ಟು ನನ್ ಹೊಡಿತಾ ಇದ್ದಾನೆ ಗುರುಜಿ. ಅವ್ರ ಅಜ್ಜಿನೂ ಅವ್ರ ದೊಡ್ಡಮ್ಮನೂ ಅವ್ರ ಅಮ್ಮ ನೋಡ್ಕೊಂಡೆ ಕೂತಿದ್ದಾರೆ ಗುರುಜಿ. ಒಂದ್ ಬಿಡ್ಸ್ಕೊಬೇಕು ಅನ್ನೋ ಒಂದ್ ಇದು ಇಲ್ಲ ಗುರುಜಿ. ಈ ತರ ಎಲ್ಲಾ ಮಾಡಾದ್ಮೇಲೆ ಗುರುಜಿ ನನ್ ತಮ್ಮಂಗೆ ನಾನ್ ಕಾಲ್ ಮಾಡ್ದೆ, ಯಾವಾಗ ಆತರ ಹೊಡಿಲಿ ನನಗೆ ನಾನ್ ಕಾಲ್ ಮಾಡ್ದೆ. ಅವಾಗ ಕ್ಯಾಬ್ ಓಡಿಸ್ತಾ ಇದ್ದ ಗುರುಜಿ ನನ್ ತಮ್ಮ, ನಮ್ ಏರಿಯಾದಲ್ಲಿ ಇದ್ದ ಅಂತ ಅಂದ್ಬಿಟ್ಟು ಅವ್ನ ಏನ್ ಮಾಡ್ದ, ಯಾರು ಬಂದ ಮನೆಗೆ ಬಂದ್ಬಿಟ್ಟು ಯಾರು ಹೊಡೆದಿದ್ದು, ಹಿಂಗೆ ನೋಡಿ ಈ ತರ ಹೊಡೆದಿದ್ದಾನೆ ಅಂತ ಅನ್ಬಿಟ್ಟು, ನೀನ್ ಹೊಡಿಯೋದಿಕ್ಕೆ ಏನೈತೆ ರೈಟ್ಸ್ ಅವನ್ಗೆ, ನಿಮ್ ಮನೆಯಪ್ಪ ನಿನ್ ಗಂಡ ಇಲ್ಲ ಅಂತಂದ್ಮೇಲೆ ಏನ್ ಹೊಡಿಬೇಕು ಅಂತ ಎಲ್ಲ ಅಂತ ಕೇಳ್ಬಿಟ್ಟು, ನೀನ್ ಇಲ್ಲಿದ್ರೆ ನೀನ್ ಏನ್ ನಮ್ಮ ಅಕ್ಕನ್ನ ಸಾಯಿಸಲ್ಲ ಅನ್ನೋದಕ್ಕೆ ಏನ್ ಗ್ಯಾರಂಟಿ, ನೀನು ಈ ಗಂಟೆಗೆ ಇಲ್ಲಿ ಇರ್ಕೂಡ್ದು ನೀನು ಅಂತ ಅನ್ಬಿಟ್ಟು ಗುರುಜಿ ಆಚೆ ಹೋಗ್ತಾ ಇರು ಅಂತಂದ್ರೆ ಅವ್ನ್ಗೆ ಅದೇ ರೀಸನ್ ಬೇಕಿತ್ತು ಗುರುಜಿ. ಮದ್ವೆ ಸೆಟ್ ಆದಾಗೇನೆ ನಮ್ಗೆ ಹೇಳಿದ್ದ, ನಾನ್ ನಿಮ್ ಹತ್ರ ಇರಲ್ಲ, ನಾನ್ ಆಚೆ ಹೋಗ್ತೀನಿ ಫಸ್ಟ್ ಹೇಳಿದ ಗುರುಜಿ. ಎಲ್ಲ ಇದೆ ಏನ್ ಗುರುಜಿ, ನೀವು ಮದುವೆ ಮಾಡಿದ್ದು ಅದೇ ಕಾರಣಕ್ಕಲ್ವನವ?
ನಾವ್ ಆಚೆ ಹೋಗ್ತಾರೆ ಅಂತ ನಮ್ಗೆ ಗೊತ್ತಿರ್ಲಿಲ್ಲ ಗುರುಜಿ. ಒಟ್ನ ಮುಂಚೆನೆ ಹೇಳ್ತಾ ಇದ್ದ, ಅವ್ರ ಅಣ್ಣನ ಹತ್ರ ಹೇಳ್ತಾ ಇದ್ರು ಗುರುಜಿ. ಈಗ ಅದೆಲ್ಲ ಅವಾಗ ಕೇಳಿಸ್ಕೊ, ನಿಮ್ಮ ಗಂಡ ಮುಂಚೆನೆ ಹೇಳಿದ್ದ ಕಾಟ ತಪ್ಪುತ್ತೆ ಮದುವೆ ಮಾಡಿದ್ರಿ ಅಂತ. ಹೌದು ಗುರುಜಿ. ಬೇರೆ ಇರ್ತಾನೆ ಅಂತಲೇ ತಾನೆ. ಹೌದು ಗುರುಜಿ. ಅದನ್ನೇ ನಿನ್ ತಮ್ಮ ಹೇಳೋದು. ಅದಾದ್ಮೇಲೆ ಅದೇ ಸತ್ಯ ತಾನೆ, ಮದುವೆ ಆದ್ಮೇಲೆ ದೂರ ಆಗ್ಲೇಬೇಕು. ಅದೇ ಸತ್ಯ ಗುರುಜಿ. ಅಲ್ಲ ಇವಾಗ ನಮ್ಮ ಮನೆಯವ್ರು ಇಲ್ಲ ಅಲ್ವಾ ಗುರುಜಿ. ಆಮೇಲೆ ಗುರುಜಿ ಇಷ್ಟೆಲ್ಲ ಆಯ್ತು. ನಮ್ಮನೆ ನನ್ ತಮ್ಮ ಇದ್ಕೊಂಡು ಇದ್ ಮಾಡ್ಬಿಟ್ಟ, ನೀನ್ ಗಾಡಿಲಿ ಹತ್ ಕುತ್ಕೋ, ಅವ್ರ ಏನೇನೋ ಮಾಡ್ಕೊಂಡ್ಲಿ ಅಂತಂದ್ಬಿಟ್ಟು ಇದ್ ಮಾಡ್ದೆ ಗುರುಜಿ. ಅವನ ಹತ್ರ ಒಂದ್ ಕೀ ಇತ್ತು, ನನ್ನ ಹತ್ರ ಒಂದ್ ಕೀ ಇತ್ತು, ನನ್ ಮೈದನ್ ಹತ್ರ. ಸರಿ ನಾನು ಗಾಡಿಲಿ ಹೋಗ್ಬಿಟ್ಟೆ ಗುರುಜಿ, ನನ್ ಮಗನ್ ಕರ್ಕೊಂಡು. ನಾನು ಹೋಗುದೆ. ಆಮೇಲೆ ನಾವು ಬರೋಷ್ರಲ್ಲಿ ಪಾತ್ರೆ ಎಲ್ಲ ಬಟ್ಟೆ ಎಲ್ಲ ಎತ್ಕೊಂಡು ಹೋಗಿದ್ರು ಗುರುಜಿ. ಅವ್ರೆಲ್ಲ ಲಾಡ್ಜ್ ಅಲ್ಲೆಲ್ಲೋ ಇದ್ರಂತೆ ಗುರುಜಿ, ಅವ್ರ ದೊಡ್ಡಮ್ಮ ಅವ್ರಮ್ಮ. ನಾನ್ ಹಂಗೂ ಹೇಳ್ದೆ ಹೋಗೋ ಟೈಮಲ್ಲಿ, ಅಮ್ಮ ನೀವ್ ವಯಸ್ಸಾಗಿದೆ, ನೀವೇನ್ ಹೋಗ್ಬೇಡ್ರಿ, ಅವ್ರ ಈ ತರ ಮಾಡಿದಾರೆ ಅನ್ನೋ ಕಾರಣ ನಾನು ಅವ್ರನ್ನ ಕಳಿಸ್ತೀನಿ, ನಿಮ್ ಮೇಲೆ ನನ್ಗೆ ಯಾವ್ದೇ ದ್ವೇಷ ಇಲ್ಲ ಅಂತ ಎಲ್ಲ ಹೇಳ್ ಕಳಿಸ್ದೆ ಗುರುಜಿ. ಇಲ್ಲ ನಾನು ಇರಲ್ಲ ಅಂತ ಅಂದ್ಬಿಟ್ಟು ಹೋದ್ರು ಗುರುಜಿ ಅವ್ರು. ನಾನು ಸರಿ ಅನ್ಬಿಟ್ಟು ಆಮೇಲೆ ನೈಟ್ ಬಂದ್ಬಿಟ್ಟು ನಾನ್ ನಮ್ಮನೇಲೇ ಇದ್ದೆ, ನನ್ ತಮ್ಮ ಹೋದ. ಆಮೇಲೆ ಬೆಳಿಗ್ಗೆ ಎಲ್ಲ ಬಂದ್ರು ನಮ್ಮನೆಯವರು, ಒಂದ್2 ದಿನ ಬಿಟ್ಟು ಬಂದ್ರು ಗುರುಜಿ. ಅವ್ರು ಬಂದ್ಬಿಟ್ಟು ಹೇಳ್ತಾ ಇದಾರೆ, ನೀನ್ ಹೆಂಗ್ ಕಳಿಸ್ತೀನಿ ನನ್ ತಮ್ಮನ ನಾನು ಇಲ್ಲದೇ ಇರೋ ಟೈಮಲ್ಲಿ ಅಂತ ಕೇಳ್ತಾ ಇದಾರೆ ಗುರುಜಿ. ಇದೆಲ್ಲ ಕೇಳಾದ್ಮೇಲೆ ಆಯ್ತು ಗುರುಜಿ, ಅವ್ರು ಸಪ್ರೇಟ್ ಮನೆ ಮಾಡ್ಕೊಂಡ್ರು. ನಮ್ಗೆ ಅದು ಬಾಡಿಗೆ ಜಾಸ್ತಿ ಆಗುತ್ತೆ ಅಂತ ನಮ್ಗೆ ನಾನ್ ಏನ್ ಮಾಡಿದೆ ಗುರುಜಿ, ನಾವು ಬೇರೆ ಕಡೆ ಮನೆ ಮಾಡ್ಕೊಂಡ್ವಿ. ಅಷ್ಟೊತ್ತಿಗಾಗ್ಲೇ ಅವರು ಅಲ್ಲಿ ಹೋಗಿ 1 ವಾರ ಆಗಿತ್ತು ಗುರುಜಿ, ಫೋನ್ ಮಾಡಿದ್ರು ಗುರುಜಿ ನಮ್ಗೆ, ನಾನ್ ಹೆಂಡ್ತಿ ಪ್ರೆಗ್ನೆಂಟು ಅಂತ ಅಂದ್ಬಿಟ್ಟು. ಸರಿ ಏನೇನೋ ಮಾಡ್ಕೊಂಡು ನಮಗೆ ಬೇಡ ಅಂತ ಅಂದ್ಬಿಟ್ಟು ಇದ್ ಮಾಡಿದ್ವಿ ಗುರುಜಿ. ಹಂಗೆ ಗಲಾಟೆ ಆಗ್ತಾ ಇತ್ತು. ಅವಳು ಬಿಟ್ಟು ಹೋಗಿ ಅವ್ರ ಅಮ್ಮನ ಮನೇಲಿ ಕುತ್ಕೊಂತಾ ಇದ್ಲು ಗುರುಜಿ. ನಮ್ದು ಬಿಸ್ನೆಸ್ ಅಲ್ಲಿ ಲಾಸ್ ಆಗ್ಬಿಡ್ತು. ಲಾಸ್ ಆಯ್ತು ಅಂದ್ರೆ ಗುರುಜಿ, ನಮ್ಮ ಅತ್ತೆಗೆ ಸ್ವಲ್ಪ ಪ್ರಾಬ್ಲಮ್ ಇತ್ತು ಗುರುಜಿ, ಇಲ್ಲಿ ಪ್ರಾಬ್ಲಮ್ ಇತ್ತು. ಅದಕ್ಕೆಲ್ಲ ತೋರ್ಸಕ್ಕೆ ಅಂತ ಎಲ್ಲ ಕರ್ಕೊಂಡ್ ಹೋಗ್ತಾ ಇದ್ವಲ್ಲ. ಅವಾಗ ಹಾಸ್ಪಿಟಲ್ ಎಲ್ಲ ಹೋದ್ರೆ ನೀವು ನಂಬ್ತಿರೋ ಇಲ್ಲೋ ಗುರುಜಿ, ನಮ್ ಪ್ರೆಗ್ನೆಂಟ್ ಅಲ್ಲಿ 12 ಗಂಟೆ ನೈಟ್ ಅಲ್ಲೆಲ್ಲ ನಮ್ಮ ಅತ್ತೆಯನ್ನ ತೋರ್ಸ್ಕೊಂಡ್ ಕರ್ಕೊಂಡ್ ಬರ್ತಾ ಇದ್ದೆ ಗುರುಜಿ. ಹೋಗ್ಬಿಟ್ಟು ಅಲ್ಲೂ ಡ್ರಿಂಕ್ಸ್ ಮಾಡ್ಬಿಟ್ಟು ಮಲ್ಕೊಂಡ್ ಬರ್ತಾ ಇದ್ದ ಗುರುಜಿ. ಒಂದ್ ಬೆಡ್ ಅಲ್ಲಿ ಇವನು, ಒಂದ್ ಬೆಡ್ ಅಲ್ಲಿ ನಮ್ಮ ಅತ್ತೆ ಗುರುಜಿ. ಆ ಡಾಕ್ಟರ್ ಎಲ್ಲ ತೀರೋಗಿದ್ರಲ್ವಾ? ಏನ್ ಗುರುಜಿ? ಅತ್ತೆ ಮೊದ್ಲೇ ತೀರೋಗಿದ್ರಲ್ವಾ? ಅತ್ತೆ ಮೊದ್ಲೇ ತೀರೋಗಿದ್ರು ಗುರುಜಿ. ಅವಾಗ್ಲೂ ನಾನು ಹೇಳ್ತಾ ಇದ್ದೀನಿ ಗುರುಜಿ. ಆ ಪ್ರೆಗ್ನೆಂಟ್ ಟೈಮಲ್ಲಿ ನಾನು ಹೋಗ್ಬಿಟ್ಟು ಕರ್ಕೊಂಡ್ ಬಂದಿದ್ದೀನಿ ಗುರುಜಿ. 1 ಗಂಟೆ ಅನ್ಬೇಡ, ಬೆಳಿಗ್ಗೆ ಹೋದ್ರೆ ನಮ್ಗೆ ಡಿಸ್ಚಾರ್ಜ್ ಇನ್ನ ಜಾಸ್ತಿ ಅಮೌಂಟ್ ಆಗುತ್ತೆ ಅನ್ಬಿಟ್ಟು ನೈಟ್ 12 ಗಂಟೆಗೆಲ್ಲ ಡಿಸ್ಚಾರ್ಜ್ ಮಾಡ್ಕೊಂಡು ಕರ್ಕೊಂಬರೇನು ಗುರುಜಿ ನಾನು. ಅವಾಗ ಅವನೊಂದ್ ಕಡೆ ಇನ್ನೊಂದ್ ಕಡೆ ಹೇಳ್ಕೊಂಬರ್ಬೇಕಿತ್ತು ಗುರುಜಿ. ನಮ್ಮ ಅತ್ತೆ ಸ್ವಲ್ಪ ದಪ್ಪ ಗುರುಜಿ ಆಳು, ನನ್ ಕೈಯಲ್ಲಿ ಎತ್ತಕ್ ಆಗ್ತಾ ಇರ್ಲಿಲ್ಲ. ಹಂಗೂ ನಾನ್ ಮೇಂಟೈನ್ ಮಾಡ್ಕೊಂಡು ಒಂದ್ ಕಾರ್ ಮಾಡ್ಕೊಂಡೆಲ್ಲ ಕರ್ಕೊಂಡ್ ಬರೇನು ಗುರುಜಿ. ಈ ತರ ಎಲ್ಲ ಕಷ್ಟ ಬಿದ್ಬಿಟ್ಟು ಎಲ್ಲ ಆಯ್ತು ಗುರುಜಿ. ಅದೆಲ್ಲ ಇವ್ರು ಬೇರೆ ಮಾಡ್ಕೊಂಡ್ ಹೋದ್ರಲ್ವ ಗುರುಜಿ. ಅವಾಗ ನಮ್ಮ ಮನೆಯವ್ರ ಹತ್ರ ಏನ್ ಬೇಕು ಅದೆಲ್ಲನೂ ಮಾತಾಡೋದು, ಆ ತರ ಇದ್ ಮಾಡ್ತಾ ಇದ್ರು. ನನ್ಗಷ್ಟು ಕಾಂಟ್ಯಾಕ್ಟ್ ಇರ್ಲಿಲ್ಲ ಗುರುಜಿ. ಆಮೇಲೆ ಅವಳು ಅದೇ ತರ ಬಿಟ್ಟು ಹೋಗ್ತಾ ಇದ್ಲು. ನಾನು ಫಾಸ್ಟ್ ಆಗಿ ಹೇಳ್ತಾ ಇದ್ದೀನಿ ಗುರುಜಿ, ಸ್ವಲ್ಪ ಇದು ಮಾಡಿ, ಟೈಮ್ ಆಗುತ್ತೆ ಅನ್ನೋ ಕಾರಣಕ್ಕೆ. ಆಮೇಲೆ ಗುರುಜಿ ಅವಳು ಗಲಾಟೆ ಮಾಡ್ಕೊಂಡು ಯಾವಾಗ ಹೋಗ್ತಾ ಇದ್ಲು. ನನ್ ಮಗಳನ್ನ ಕಂಡ್ರೆ ಅವನಿಗೆ ಸ್ವಲ್ಪ ಇಷ್ಟ ಗುರುಜಿ, ನನ್ ಮೈದನ್ಗೆ. ಯಾಕೆಂದ್ರೆ ನಮ್ಮ ಅತ್ತೆ ತರಾನೇ ಇದ್ದಾಳೆ ಗುರುಜಿ ಇವಳು ನನ್ ಮಗಳು. ಆ ಕಾರಣಕ್ಕೆ ಸರಿ ಅನ್ಬಿಟ್ಟು ಅದೆಲ್ಲ ಮಾಡಿದ್ರು. ಅವಳು ಬಿಟ್ಟು ಹೋಗ್ತಾ ಇದ್ಲಲ್ಲ, ಮಗು ಆಯ್ತು ಗುರುಜಿ. ಆಮೇಲೆ ಸ್ವಲ್ಪ ಇವ್ರು ನಮ್ಮ ಮನೆಯವರೆಲ್ಲ ಅದೆಲ್ಲ ಇದ್ ಮಾಡಕ್ ಆಗಲ್ಲ, ಮಗುನೆಲ್ಲ ಇದ್ ಮಾಡ್ಬೇಕದ್ದು, ಹಂಗ್ ಮಾಡ್ಬಾರ್ದು ಹಿಂಗ್ ಮಾಡ್ಬಾರ್ದು, ಆ ಮಗುನ ಜೊತೆಗ್ ಬೆಳೆಸು, ಹಂಗೆ ಹಿಂಗೆ ಆತರ ಎಲ್ಲ ಮಾಡ್ಬೇಡ ಅಂತ ಅನ್ನೋರು ಗುರುಜಿ. ಅವ್ರು ಮಾಡಿರೋದಕ್ಕೆ ನನಗೆ ಅವ್ರ ಹತ್ರ ಮಾತಾಡ್ಸೋಕೆ ನಂಗೆ ಇಷ್ಟ ಆಗ್ತಿರ್ಲಿಲ್ಲ ಗುರುಜಿ. ಸರಿ ಅಂತ ಅಂದ್ಬಿಟ್ಟು ಆಮೇಲೆ ಚೆನ್ನಾಗಿದ್ದೀವಿ ಗುರುಜಿ. 3 ವರ್ಷದವರೆಗೂ, 2.5 ವರ್ಷದವರೆಗೂ ಚೆನ್ನಾಗಿದ್ದೀವಿ ಗುರುಜಿ. ಒಂದಿನ ಇವ್ಳು ಬಿಟ್ಬಿಟ್ಟು ಊರ್ ಹೋಗ್ಬಿಟ್ಟಿದ್ದಾಳೆ. ಊರ್ಗ್ ಹೋದ್ರೆ ಗುರುಜಿ ನನ್ ಮೈದ ಡ್ರಿಂಕ್ಸ್ ಅಲ್ವಾ ಮಾಡಂಗಲ್ವ ಗುರುಜಿ ಅವನು. ಅದೇನಾಯ್ತು ಅಂತ ಗೊತ್ತಿಲ್ಲ ಗುರುಜಿ, ಏನ್ ಮಾತಾಡಿದಾರೆ ಅಂತ. ಬೇರೆ ಮನೆ ಮಾಡ್ಕೊಂಡಿರಲ್ವ ಗುರುಜಿ, ಅಲ್ಲಿ ಹಾರ್ಟ್ ಅಟ್ಯಾಕ್ ಆಗ್ಬಿಟ್ಟಿದೆ ಗುರುಜಿ ಅವನ್ಗೆ. ನನ್ ಮೈದನ್ಗೆ ತೀರೋದ ಗುರುಜಿ ಅವನು. ನೀವ್ ನಂಬ್ತೀರಾ ಇಲ್ಲೋ ಗುರುಜಿ, ಅವನ್ನ ಬಾಡಿನ ನಾನು ನಮ್ಮ ಮನೆಯವ್ರು ಎತ್ತೀಚೆ ಹಾಕೊಂಡ್ ಬಂದ್ವಿ ಗುರುಜಿ. ಆಟೋದಲ್ಲಿ ಹಾಕೊಂಡು ಹಾಸ್ಪಿಟಲ್ ಎಲ್ಲ ಸುತ್ತಿದ್ವಿ ಗುರುಜಿ. ಸರಿ ಹಾಸ್ಪಿಟಲ್ ಹತ್ರ ತಗೊಂಡ್ ಹೋಗ್ತಿದಂಗೆ ಇಲ್ಲ ಇದು ಹೋಗ್ಬಿಟ್ಟಿದೆ, ಜಾಂಡಿಸ್ ಜಾಸ್ತಿ ಆಗ್ಬಿಟ್ಟಿತ್ತು ಗುರುಜಿ ಅವನ್ಗೆ. ನಮಗ್ ಗೊತ್ತೇ ಇಲ್ಲ ಗುರುಜಿ. ಬಾಡಿ ಹಾಕೊಂಡು ನಾನೆಲ್ಲ ಕಾಯ್ಕೊಂಡ್ ಕೂತಿದ್ದೀನಿ ಗುರುಜಿ. ನಮ್ಮನೆ ಅವ್ರ ಇವ್ರಿಗೆಲ್ಲ ಹೇಳೋದಿಕ್ ಹೋದ್ರು. ಇದ್ರ ಮಧ್ಯದಲ್ಲಿ ಸ್ವಲ್ಪ ನಮ್ಮ ಮನೆಯವ್ರಿಗೂ ಸ್ವಲ್ಪ ಹೆಲ್ತ್ ಇಶ್ಯೂ ಇತ್ತು ಗುರುಜಿ. ಆ ಹೆಸರು ನಾನು ಹೇಳೋದಕ್ಕೆ ಇಷ್ಟ ಪಡಲ್ಲ, ಆ ಕಾಯಿಲೆ ಏನಂತ. ಆಮೇಲೆ ಗುರುಜಿ ಎಲ್ಲಾ ಮಾಡಿದ್ವಿ ಗುರುಜಿ. ಅವಳಿಗೆ ಫೋನ್ ಮಾಡಿದ್ರೆ ವಿಡಿಯೋ ಕಾಲ್ ಮಾಡಿ ತೋರ್ಸಿ ಅಂತ ಅಂದ್ಬಿಟ್ಟು ಕಾಲ್ ಮಾಡಿದಾಳೆ ಗುರುಜಿ ನಮ್ಗೆ. ಸರಿ ಅವ್ಳು ಬರೋವರ್ಗು ಒಂದ್ ಡೇ ಎಲ್ಲಾನು ಪೋಸ್ಟ್ ಮಾರ್ಟ್ ಮಾಡೋಕೆಲ್ಲ ಅಂತ ಅಂದ್ಬಿಟ್ಟು ಅಲ್ಲಿ ತಗೊಂಡೋದ್ವಿ ಗುರುಜಿ. ಅಲ್ಲೇ ಇಟ್ಟಿದ್ವಿ. ನೀವು ನಂಬ್ತಿರಲ್ಲ, ಅವರೆಲ್ಲ ಕರ್ಕೊಂಡ್ ಹೋಗ್ತಾರೆ ಗುರುಜಿ ಒಳಗಡೆ ಎಲ್ಲ. ಅಲ್ಲಿಗೆಲ್ಲ ನಾನ್ ಹೋಗಿದ್ದೀನಿ ಗುರುಜಿ. ನಮ್ಮ ಮನೆಯವ್ರು ಬರಲ್ಲ, ಅವ್ರು ಸ್ವಲ್ಪ ಭಯ ಬೀಳ್ತಾರೆ ಗುರುಜಿ. ಹಾಸ್ಪಿಟ್ಲ್ ಅಂದ್ರೆ ಭಯ ಬೀಳ್ತಾರೆ ನಮ್ಮ ಮನೆಯವ್ರು.
ಪೋಸ್ಟ್ ಮಾರ್ಟಮ್ ಮಾಡೋ ಜಾಗಕ್ಕೆಲ್ಲ ನಾನು ಹೋಗಿ ಬಂದಿದ್ದೀನಿ ಗುರುಜಿ. ಅಲ್ಲಿ ಹೇಳ್ತಾಳೆ ಗುರುಜಿ ಅವ್ರ ಅಕ್ಕ, ಬ್ರಾಂಡೆಡ್ ಅಂತಿದ್ರಲ್ಲ, ಇವಾಗೆಲ್ಲ ಎಲ್ಲೋಯ್ತು ಬ್ರಾಂಡೆಡ್. ಅವ್ರಮ್ಮ ಹೇಳಿದ್ರಂತೆ ಗುರುಜಿ, ನೀನ್ ಸಾಯೋವರೆಗೂ ನನ್ ಮಗಳನ್ನ ನಿನ್ ಮನೆ ಕಳ್ಸೋದಿಲ್ಲ ಅಂತ ಹೇಳ್ಬಿಟ್ಟು ಹೋಗಿರಂತೆ ಗುರುಜಿ. ಲಾಸ್ಟ್ ಅಲ್ಲಿ ಅವ್ರ ಅಕ್ಕ ಅಲ್ಲಿ ಹೇಳ್ತಾ ಇದ್ದಾಳೆ ಗುರುಜಿ ಏನಂತ, ನಮ್ಮಮ್ಮ ಹೇಳಿದ್ರು ನೋಡು, ನೀವ್ ಸಾಯೋವರೆಗೂ ನಾವ್ ಇಲ್ಲಿ ಕಾಲಿಕ್ಕಲ್ಲ ಅಂತ ಅನ್ಬಿಟ್ಟು ಇವಾಗ ಕಾಲಿಕ್ಕಿದ್ದಾರೆ, ಇವನ್ ಸತ್ತಿದ್ದಾನೆ ಅದಕ್ಕೆ ಇವಾಗ ಕಾಲಿಟ್ಟಿದ್ದಾರೆ ಅಂತ ಅನ್ಬಿಟ್ಟು ಅವ್ರ ಅಕ್ಕ ಅಲ್ಲಿ ಹೇಳ್ತಾ ಇದ್ದಾಳೆ ಗುರುಜಿ. ಸರಿ, ಇದೆಲ್ಲ ಆಯ್ತು ಗುರುಜಿ. ಇವಾಗ ಇದೇ ತರ ಎಲ್ಲ ನಡೀತಾ ಇತ್ತು. ಆಮೇಲೆ ಒಂದ್ ತಿಂಗಳೆಲ್ಲ ಬಂದ್ ಇಲ್ಲೇ ಇದ್ರು ಗುರುಜಿ. ಅವ್ನ್ ಸ್ವಲ್ಪ ಒಡವೆ ಎಲ್ಲ ಅಡಮಾನ ಇಟ್ಬಿಟ್ಟಿದ್ದ ಗುರುಜಿ. ಯಾರು ನನ್ ಮೈದ ಅಡಮಾನ ಇಟ್ಟಿರೋದ್ನ ಅಲ್ಲಿಂದ ಇಲ್ಲಿ ಬಂದ್ಬಿಟ್ಟು ನಮ್ಮನೆಗೆ ಬಂದಿ ಒಂದ್ ತಿಂಗಳಿದ್ರು ಗುರುಜಿ. ಏನೇನ್ಕೋ ಅಂತ ಅನ್ಬಿಟ್ಟೆಲ್ಲ ಏನೇನೋ ಅದೆಲ್ಲ ಸಾಮಾನು ಶಿಫ್ಟ್ ಮಾಡ್ಬೇಕು ಅದು ಇದು ಅಂತ ಅನ್ಬಿಟ್ಟು. ದೂರ ಅಲ್ವಾ ಗುರುಜಿ ಅವ್ರ ಊರು. ಸರಿ ಅನ್ನೋ ಕಾರಣಕ್ಕೆ ಇಲ್ಲೇ ಇದ್ರು. ಇಲ್ಲೇ ಇದ್ದಾಗ ನಮ್ಮನೆಗೆ ಇದ್ಬಿಟ್ಟು ಎಲ್ಲ ನೋಡ್ಕೊಂಡ್ ಕಳ್ಸ್ತೀನಿ ಗುರುಜಿ. ಟೀ ಕುಡಿದಿರೋ ಗ್ಲಾಸ್ ಸಹ ನಾನು ಎತ್ತಿಸ್ತಾ ಇರ್ಲಿಲ್ಲ ಗುರುಜಿ. ಎಲ್ಲಾ ಟೈಮ್ಗೂ ಮಾಡ್ಕೊಂಡ್ ಬಂದ್ಬಿಟ್ಟು ಮುಂದೆ ಕೊಡ್ತಾ ಇದ್ದೆ ಗುರುಜಿ ನಾನು. ಎಲ್ಲ ಮಾಡ್ಬಿಟ್ಟು ಲಾಸ್ಟ್ ಅಲ್ಲಿ ಎಲ್ಲ ಅವ್ರಿಗೆ ಎಲ್ಲ ಒಂದ್ ಜೊತೆ ಬಟ್ಟೆ ಕೊಟ್ಬಿಟ್ಟು ಕಳ್ಸ್ಬೇಕು ನೀವು, ಇಲ್ಲಾಂದ್ರೆ ಅದು ಎಲ್ಲ ನಿಮ್ಗೆ ಇರುತ್ತೆ ಅದೆಲ್ಲ ಏನೋ ಅಂತ ಹೇಳಿದ್ರು ಗುರುಜಿ. ಆ ಕಾರಣಕ್ಕೆ ನಾ ಏನ್ ಮಾಡ್ದೆ, ಎಲ್ಲಾ ಲಾಸ್ಟ್ ಅಲ್ಲಿ ಹೋಗೋ ಟೈಮಲ್ಲಿ ಎಲ್ಲಾರು ಅವ್ರ ಅಮ್ಮಂಗೂ ಸಹ ಎಲ್ಲ ನಾನು ಜಾಸ್ತಿದೇನೆ ದುಡ್ಡಿದು ಬಟ್ಟೆ ಎಲ್ಲ ಕೊಡ್ಸಿ ಎಲ್ಲಾ ಮಾಡ್ದೆ ಗುರುಜಿ. ಎಲ್ಲಾ ಮಾಡ್ಬಿಟ್ಟು ಕಳ್ಸಿದ್ರೆ ಅವ್ರಮ್ಮ ಹೋಗೋ ಟೈಮಲ್ಲಿ ಕಣ್ಣೀರ್ ಹಾಕಿದ್ರು ಗುರುಜಿ. ನನಗ್ ಬೇಜಾರಾಯ್ತು, ಏನ್ ಎತ್ಕೊಂಡ್ ಹೋಗ್ತೀರಾ, ಎಲ್ಲ ಚೆನ್ನಾಗಿ ನೋಡ್ ಕಳಿಸ್ತಾ ಇದೀನಲ್ಲ, ಏನ್ ಕಳ್ತಾ ಇದೀರಾ ನೀವು ಅಂತ ಅಂದ್ಬಿಟ್ಟು ಹೇಳ್ದೆ ಗುರುಜಿ. ಅದಕ್ಕೆ ಅವ್ರಮ್ಮ ಹೇಳ್ತಾರೆ, ನೀವು ಎಲ್ಲಾನು ಈ ತರ ಇದ್ ಮಾಡ್ತೀರಾ, ನನ್ನ ಮಗಳು ಇನ್ಮೇಲೆ ಇಲ್ಲ ತರ ಎಲ್ಲ ಮಾಡಕ್ಕಾಗುತ್ತೆ, ಒಂದ್ ಪೂಜೆ ಪುನಸ್ಕಾರ ಎಲ್ಲ ನೀವ್ ಮಾಡ್ತೀರಾ, ನನ್ ಮಗಳು ಇಲ್ಲ ತರ ಮಾಡಕ್ಕಾಗುತ್ತೆ, ಯಾರು ಕುಂಕುಮ ಕರೆದ್ರೆಲ್ಲ ಹೋಗಕ್ಕಾಗುತ್ತ ಅವಳು ಹಂಗೆ ಹಿಂಗೆ ಅಂತಂದ್ರು ಗುರುಜಿ. ನಮ್ಮ ಮನೆಯಾಗ ಎಲ್ ಖುಷಿ ಇರೋದು ಅವ್ರಿಗೆ ಗೊತ್ತು ಗುರುಜಿ. ಅವ್ರಮ್ಮ ಹೇಳ್ತಾರೆ ಗುರುಜಿ, ಅವ್ರ ಮನೆ ಒಂದಿನ ಹೋಗಿದ್ರೆ ನಾನು ಹೇಳ್ತಾ ಇದಾರೆ, ಆ ಮೈದ ಸತ್ತಿದಾನೆ ಗುರುಜಿ. ಇವಾಗ ಇವ್ನೇನೆ ಇಷ್ಟ ಆಯ್ತು, ಇನ್ನೊಬ್ಬ ನೋಡ್ರಿ ಅವನು ಕುಡಿತವನೆ, ನಿಮ್ ಮನೆಯವ್ರು ನೋಡ್ರಿ ಎದ್ದು ಸರಿ ಇಲ್ಲ, ನಿಮ್ ಮತ್ತೆ ದೂರಲ್ಲಿ ಜಾಗ ಇದೆಯಲ್ಲ ಅದನ್ನ ಏನ್ ಮಾಡ್ತೀರಾ ಅಂತ ಕೇಳ್ತಾ ಇದ್ದಾರೆ ಗುರುಜಿ. ಅವ್ರಮ್ಮ ಅವ್ರಿಗೂ ಏಜ್ ಆಗಿದೆ ಗುರುಜಿ, ಏನಂತ ಏನ್ ಚಿಕ್ಕ ವಯಸ್ಸು ಅಲ್ಲ. ತಿಳಿದಿರೋರು ಅವ್ರ ಆತರ ಮಾತಾಡ್ಬೋದ ಗುರುಜಿ? ಇವಾಗೇನೆ ಇದಾಗಿ ನಾವ್ ಇನ್ನ ಸಹಿಸ್ಕೊಳಕ್ ಆಗ್ತಾ ಇಲ್ಲ. ನನ್ ಗಂಡಂಗೂ ಆತರ ಅವ್ರು ಬಯಸ್ತಾರಲ್ಲ ಗುರುಜಿ. ಈ ತರ ಎಲ್ಲ ಮಾಡಿದ್ರು. ಮಾಡಾದ್ಮೇಲೆ ಗುರುಜಿ ಇವಾಗ ಏನಿದೆ ಅಂತಂದ್ರೆ ಗುರುಜಿ, ನಮ್ ಮನೆಯವರು ಆ ಹುಡ್ಗಂಗ ಬಂದ್ರೆ ಸಾಕು, ಯಾವಾಗ್ಲಿ ಒಂದಷ್ಟು ಅವ್ನ್ಗೆ ಏನ್ ಬೇಕೋ ಎಲ್ಲಾ ಕೊಟ್ ಕಳಿಸ್ತಾರೆ ಗುರುಜಿ. ನಾನ್ ಕೇಳೋದಿಲ್ಲ ಗುರುಜಿ, ಏನಾನ ಮಾಡು ಏನಾನ ಬಿಡು ಅಂತ ಅನ್ಬಿಟ್ಟು. ನಮ್ಮ ಮಾವಂದು ಒಂದ್ ಸ್ವಲ್ಪ ಇಲ್ಲಿ ಜಾಗ ಇದೆ ಗುರುಜಿ, ಒಂದ್ ಹಾಫ್ ಸೈಟ್ ಅಷ್ಟು ಜಾಗ ಇದೆ ಬೆಂಗಳೂರಲ್ಲಿ. ಅದು ಇವಾಗ ಏನಾಗ್ಬಿಟ್ಟಿದೆ ಅಂತಂದ್ರೆ ಗುರುಜಿ, ಒಂದು ಬಾಡಿಗೆ ಅವ್ರಿಗೆ ಕೊಡ್ತಾ ಇದೀವಿ ನಾವು, ಇನ್ನೊಂದರಲ್ಲಿ ನಾವಿದ್ದೀವಿ ಗುರುಜಿ. ನಾವಿದ್ದೀವಿ ಅಂತಂದ್ರೆ ನಾವು ಬೇರೆಯವ್ರಿಗೆ ಕೊಟ್ಟಿದೀವಿ ಬಾಡಿಗೆಗೆ, ನಾವಿಲ್ಲ ಆ ಮನೆಯಲ್ಲಿ, ಹಳೆ ಮನೆ ಅಂತ ಅನ್ಬಿಟ್ಟು. ಆ ಬಾಡಿಗೆ ಇವತ್ತು ಸಹ ನಾವ್ ಆ ಮಗುಗೆ ಅಂತ ಅನ್ಬಿಟ್ಟು ಕೊಡ್ತಾ ಇದೀವಿ ಗುರುಜಿ. ನಮ್ಮ ಮನೆಯವ್ರು ಕಾಣ್ದಂಗೆಲ್ಲ ಅದ್ ಎಷ್ಟು ಇದ್ ಮಾಡ್ತಾರೆ ಏನೋ ಅಂತ ನಾನು ಎಲ್ಲ ಕೇಳೋದು ಇಲ್ಲ ಗುರುಜಿ, ಅವ್ರು ಹೇಳೋದು ಇಲ್ಲ ಗುರುಜಿ. ನಮ್ಮ ಮನೆಯವರು ನಾನು ಎಕ್ಸ್ಟ್ರಾ ಎಷ್ಟು ಕೊಡ್ತೀನಿ ಮಾಡ್ತೀನಿ ಅಂತ ಏನ್ ಹೇಳಲ್ಲ, ಸುಮ್ನೆ ಕುತ್ಕೊಂಡು ನಮ್ಮ ಮನೆಗೆ ಇದ್ರಲ್ವ ಗುರುಜಿ. ಒಂದ್ ತಿಂಗಳು ಅವ್ರು ನಮ್ಮ ಮನೆಯವ್ರು ಇದ್ಕೊಂಡು ಹೇಳಿದ್ರು, ಏನಂತಂದ್ರೆ ಎಷ್ಟಾಗುತ್ತೆ ಈ ಮಗುಗೆ ಸ್ಕೂಲ್ಗೆ ಅಂತ ಕೇಳಿದ್ರು ಗುರುಜಿ ನಮ್ಮ ಮನೆಯವರು. ಅದಕ್ಕೆ ಅವ್ರು ಹೇಳ್ತವ್ರೆ, ಆ ಹುಡುಗಿ ಕುತ್ಕೊಂಡಿದ್ ಜಾಗದಲ್ಲಿ ಹೇಳ್ತಾ ಇದ್ದಾರೆ ಗುರುಜಿ, ಬಾವ 1 ಲಕ್ಷ ಆಗುತ್ತೆ ಬಾವ ಅಂತ ಹೇಳಿದ್ರು ಗುರುಜಿ. ಆ ಅಮ್ಮ ನನ್ ಮೈದಿನ ಹೆಂಡತಿ. ಆಮೇಲೆ ಅವ್ರು ಗಂಡ ಸತ್ತಂಗಿದಾನೆ ಗುರುಜಿ, ಅವ್ರ ಮನೆಗೆ ಹೋಗುವ 11 ದಿನ ಅಲ್ಲೇ ಇರ್ಬೇಕಲ್ವ ಗುರುಜಿ. ಅದಕ್ಕೆ ಹೇಳ್ತಾ ಇದಾರೆ, ಅವ ಹೋದ್ರೆ ಹೇಳ್ತಾಳೆ, ಬಾವ ಸ್ಮಾರ್ಟ್ ಆಗಿದ್ದಾನೆ ಅಲ್ವಾ, ಬಾವ ಯಾವ ತರ ಡ್ರೆಸ್ ಹಾಕಿದ್ರು ಸ್ಮಾರ್ಟ್ ಆಗಿದ್ದಾನೆ. ನಾನ್ ನಮ್ಮನ್ನ ಸುನಿಲ್ಗೆ ಹೆಸರು ಹೇಳ್ಬಿಟ್ಟೆ ಗುರುಜಿ. ಹಲೋ, ಹೇಳುವ. ನನ್ ಗಂಡಂಗೆಲ್ಲ ಈ ತರ ಹಾಕಿದ್ರೆ ಚೆನ್ನಾಗ್ ಕಾಣಲ್ಲ, ಬಾವಾಗ ನೋಡಿದ್ರೆ ಚೆನ್ನಾಗ್ ಕಾಣುತ್ತೆ. ಅವ್ರು ಗಂಡ ಅಲ್ಲಿ ಆತರ ಆಗಿದ್ದಾನೆ ಅನ್ನೋ ಫೀಲೇ ಇಲ್ವಲ್ಲ ಗುರುಜಿ ಅವ್ರಿಗೆ. ಈ ತರ ಎಲ್ಲ ಮಾಡಿದ್ರು ಗುರುಜಿ. ಆಮೇಲೆ ಎಲ್ಲ ಆಯ್ತು, ಇದೆಲ್ಲ ಅವ್ರು ಹೋದ್ರು ಗುರುಜಿ. ಹೋಗಾದ್ಮೇಲೆ ಇವಾಗ ಏನ್ ಸಿಚುವೇಶನ್ ನಡೀತಾ ಇದೆ ಅಂದ್ರೆ ಗುರುಜಿ, ಇವಾಗ ಅವ್ರದ್ದು ನಾವ್ ಏನಿದೆ ನಾವ್ ಹೇಳ್ತಾ ಇರೋದೇ ಗುರುಜಿ, ಅದ್ ಏನ್ ಬರುತ್ತೆ ಅದನ್ನ ಅವ್ರಿಗೆ ಕೊಟ್ಬಿಡು ನೀನು, ಅವ್ರದ್ದೊಂದ್ ಭಾಗ ಏನಿದೆ ಕೊಟ್ಬಿಡು. ತಂದೆ ಇಲ್ಲ ಮಗು ಅದು, ಆ ಮಗುಗೆಲ್ಲ ಮೋಸ ಮಾಡಿ ನನ್ ಮಕ್ಳಿಗೆ ನಾವು ಇದ್ ಮಾಡೋಂತ ಅವಶ್ಯಕತೆ ನಮ್ಗಿಲ್ಲ, ಬೇಡ ಅಂತಂದ್ಬಿಟ್ಟು ನಾನು ಹೇಳ್ತಾ ಇದ್ದೀನಿ ಗುರುಜಿ. ಇವಾಗ ನಮ್ ಮನೆಯವ್ರು ಅವಾಗ ಒಂದ್ ಮಾತು ಹೇಳಿದ್ರು ಗುರುಜಿ, ಏನಂತಂದ್ರೆ ಏನೇ ಇದ್ರೂನು ಇವ್ರು 2 ಮಕ್ಳಿಗೆ ಅಲ್ವಾ ಅಂತ ಹೇಳಿದ್ರು ಗುರುಜಿ. ನಮ್ಗೆ ಇವಾಗ ಇನ್ನೊಂದ್ ಮಗು ಇದೆ ಗುರುಜಿ. ಇವಾಗ ಇನ್ನೊಂದ್ ಮೈದ ಇದ್ದಾನೆ ಅಲ್ವಾ ಗುರುಜಿ, ಆ ಒಂದು ಲೆಕ್ಕಕ್ಕೆ ತೆಗಿತಾ ಇಲ್ಲ ಗುರುಜಿ. ಯಾಕೆಂದ್ರೆ ಅವನಿಗೆ ಮದ್ವೆ ಇಲ್ಲ ಗುರುಜಿ. ಇನ್ನೊಂದ್ ಮೈದನ್ನೇ ಅವನು ಡ್ರಿಂಕ್ಸ್ ಮಾಡಿ ಒಂಥರ ಮದ್ವೆ ಯಾರು ಹುಡ್ಗಿ ಕೊಡಲ್ಲ ಗುರುಜಿ, ಆ ತರ ಇದ್ದಾನೆ. ಅದ್ರಿಂದ ಇವಾಗ ನಮ್ಮ ಮನೆಯವ್ರು ಅವಾಗ ಹೇಳಿರೋ ಕಾರಣಕ್ಕೆ ಅವ್ರು ಇವಾಗ ಅದನ್ನೇ ಇದ್ ಮಾಡ್ತಾ ಇದಾರೆ ಗುರುಜಿ. ಏನಂತ? ಇರೋದು 2 ಮಗು ಅಲ್ವಾ ಅಂತ ಹೇಳಿದಿರ ಅಲ್ವಾ ಅನ್ನೋ ತರ ಇದ್ ಮಾಡ್ತಾ ಇದಾರೆ ಗುರುಜಿ. 2 ಮಗು ಅಂದ್ರೆ ನಮ್ ಮಗು ಒಂದು, ಅವ್ರದ್ 1 ಮಗು. ಇವಾಗ ನಮ್ಗೆ 2 ಮಕ್ಳಿದಾವೆ ಗುರುಜಿ.
ಹ್ಮ್ ನಾನ್ ಹೇಳ್ತಾ ಇರೋದು ಏನಂತಂದ್ರೆ ಅವ್ರಿಗೆ ಇವಾಗ ಹಿಂಗಿದ್ದಾನೆ, ಚೆನ್ನಾಗಿದ್ದಾನೆ ನಮ್ಮ ಮೈದ. ಹ್ಮ್ ಆದ್ರೆ ನಾನ್ ಹೇಳೋದು ನಾಳೆ ಹಿಂಗೆ ಇರ್ತಾನ ಅವನು, ಒಂದ್ ಇಳ್ತೆ ಒಂದ್ ಇದಾಯ್ತು, ಅದೇನ್ ಮಾಡ್ತೀರಾ ಅದನ್ನ ಮಾರಿರೋದನ್ನ ತೆಗ್ದ್ಬಿಟ್ಟು ಒಂದ್ ಭಾಗ ಅವನಿಗೆ ಹಾಕ್ಬಿಡು, ಬ್ಯಾಂಕ್ ಅಲ್ಲಿ ಹಾಕ್ಬಿಡು, ಅದೇನ್ ಇಂಟ್ರೆಸ್ಟ್ ಬರುತ್ತೆ ಅದನ್ನ ಅವ್ನ್ ತಿನ್ಲಿ ಅಂತ ನಾನ್ ಹೇಳ್ತಾ ಇದ್ದೀನಿ ಗುರುಜಿ. ಇವಾಗ ಅವರು 2 ಭಾಗ ಅಂತ ಅಲ್ವಾ ಹೇಳಿದ್ರು, ನೀನ್ ಇವಾಗ ಯಾಕೆ 3 ಅಂತ ಹೇಳ್ತೀರಾ ಅನ್ನೋ ತರ ಮಾಡ್ತಾ ಇದಾರೆ ಗುರುಜಿ. ಇವಾಗ ನಾವು ನಮ್ಮನೆಯವ್ರು ಇವಾಗ ಅದೇ ಹೇಳ್ತಾ ಇರೋದು ಏನಂತಾನೆ, ಅವಾಗ ಅದ್ ಹೇಳಿದ್ದೆ ಅಮ್ಮ, ಇವಾಗ ಅಷ್ಟಕ್ಕೆ ಹೋಗ್ತಾ ಇಲ್ಲ, ಇದು ಪತ್ರ ಎಲ್ಲ ಏನು ಇಲ್ಲ, ಕಳೆದೋಗ್ಬಿಟ್ಟಿದೆ ಅನ್ನೋ ಕಾರಣಕ್ಕೆ ಇವಾಗ ಹೇಳ್ತಾ ಇದಾರೆ ಗುರುಜಿ. ಅದ್ ಪತ್ರನೂ ಇಲ್ಲ ಗುರುಜಿ, ಅದ್ ನಿಜಾನೇ. ಇವಾಗ ಏನ್ ಮಾಡ್ಬೇಕು ಸಿಚುವೇಶನ್ ಅಂತ ನಂಗೆ ಗೊತ್ತಿಲ್ಲ ಗುರುಜಿ. ಇವಾಗ ಅವ್ರು ನೋಡ್ರೆ ಮೊನ್ನೆ ಒಂದ್ಸರಿ ಆ ಹುಡುಗನ್ನ ಅಲ್ಲೇ ಆಯ್ತು ಗುರುಜಿ, ಒಂದ್ 5-6 ವರ್ಷ ಮೇಲಾಯ್ತು ಗುರುಜಿ. ಲಾಸ್ಟ್ ಇಯರ್ ಫೋನ್ ಮಾಡ್ಬಿಟ್ಟು ಆ ಹುಡುಗ, ಚೆನ್ನಾಗಿದ್ದೀರಾ, ನಾನ್ ಬರ್ತೀನಿ ನಿಮ್ ಮನೆಗೆ ಅಂತ ಕಾಲ್ ಮಾಡಿದ ಗುರುಜಿ. ಅವ್ರನ್ನ ಸೇರ್ಸ್ಕೊಬೇಕಾ ಗುರುಜಿ ನಾವು? ಇಷ್ಟೆಲ್ಲ ಮಾಡ್ಬಿಟ್ಟು ಹೋಗಿದ್ದಾರೆ. ಅದೇ ನನ್ ಮೈದು ನಿಂತಿನ ಅಲ್ಲ, ಅವ್ರು ಬಂದ್ರೆ ಅವ್ರದ್ರಲ್ಲಿ ಇರ್ತಾರೆ, ನೀವೇ ಕಿರ್ಸ್ಕೊಳ್ತೀರಾ? ಇಲ್ಲ ಗುರುಜಿ, ಅದು ಇರಕ್ ಆಗಲ್ಲ ಗುರುಜಿ. ಅವ್ರು ಬಂದ್ ಆತರ ಇರಲ್ಲ ಗುರುಜಿ. ಇಲ್ಲಿ ಬಂದ್ರೆ ನಮ್ಮನೆಗೆ ಬರೋದು ಗುರುಜಿ ಅವರು. ಅಲ್ಲ, 2-3 ದಿವಸದ ಮಟ್ಟಿಗೆ ಬಂದ್ರೆ ಓಕೆ, ಬಟ್ ಇಲ್ಲೇ ಇರೋದು ಇಲ್ಲ ಗುರುಜಿ, 2-3 ದಿನಕ್ಕೆ ಬರಲ್ಲ ಗುರುಜಿ. ಅವ್ರು ಇವಾಗ ಸ್ಕೂಲ್ ರಜೆ ಇರುತ್ತೆ ಅಲ್ವಾ ಗುರುಜಿ, ಬರೋದು ಗುರುಜಿ. ಆಮೇಲೆ ಸ್ವಲ್ಪ ಎಲ್ಲ ನನ್ ಮೈದಾ ಇದ್ದಾಗೇನೆ ಹೇಳಿದ ಗುರುಜಿ, ಇವರೆಲ್ಲ ಕರ್ಕೊಂಡೋಗಿ ನನ್ನ ಬ್ಲಾಕ್ ಮ್ಯಾಜಿಕ್ ಮಾಡ್ತಾರೆ ಅಂತೆಲ್ಲ ಹೇಳಿದ ಗುರುಜಿ. ಅವಾಗ ಇವ್ ನನ್ ಮೈದಾ ಇವಾಗ ಅದನ್ನೆಲ್ಲ ನೋಡಿ ನಾನು ಹೆಂಗ್ ಗುರುಜಿ ಅವ್ರನ್ನ ಕರ್ಕೊಂಡ್ ಬಂದ್ ನನ್ ಮನೆಗೆ ಇಟ್ಕೊಳಕ್ ಆಗುತ್ತೆ? ಅಂದ್ರೆ ಮನೆಯಲ್ಲಿ ಇರೋದು ಅಂದ್ರೆ ಎಷ್ಟ್ ದಿನದ ಮಟ್ಟಿಗೆ? ಇವಾಗ ಅವ್ರು ಬಂದ್ರೆ ಗುರುಜಿ ಬೇಕಾದ್ರೆ 1 ತಿಂಗಳು ಬೇಕಾದ್ರೆ ಇರ್ತಾರೆ, ರಜಾ ಮುಗಿಯೋವರ್ಗು ಇರ್ತಾರೆ, ಅಥವಾ ಒಂದ್ 15 ದಿವಸ ಇರ್ತಾರೆ, ಹೇಳಕ್ ಆಗಲ್ಲ ಗುರುಜಿ ಆತರ. ಈಗ ಅವ್ರಿಗೆ ಅಂತ ಮನೆ ಕೊಟ್ಟಿದ್ದೀರಾ ಬೇರೆ? ಅದು ಬಾಡಿಗೆ ಕೊಡ್ತೀವಿ, ಬಾಡಿಗೆ ಹೋಗುತ್ತೆ ಗುರುಜಿ ಅವ್ರಿಗೆ. ಈಗ ನಿನ್ನ ಮನೆಯಲ್ಲಿ ಈ ಚಿಕ್ಕ ಇನ್ನೊಬ್ಬ ಮೈದ್ನ ಇದಾನ? ಹೌದು ಗುರುಜಿ, ಇನ್ನೊಂದ್ ಮೈದಾ, ನಾನು, ನಮ್ಮ ಮಕ್ಳು, ನನ್ನ ಯಜಮಾನ್ರು ಇದ್ದೀವಿ ಗುರುಜಿ. ಈಗ ಆ ಹೆಣ್ಣು ಬಂದು ಇರ್ತೀನಿ ಅಂತ ಹೇಳ್ತಿರೋದು ನಿನ್ನ ಮನೆಯಲ್ಲಿ? ನಾವ್ ಹುಡುಗಿ ಹೇಳ್ತಾ ಇಲ್ಲ ಗುರುಜಿ, ಆ ಮಗನ್ ಕೈಯಲ್ಲಿ ಫೋನ್ ಮಾಡ್ಸ್ಬಿಟ್ಟು ಹೇಳ್ಸುತ್ತೆ ಗುರುಜಿ ನಮ್ಗೆ, ನಾನ್ ಬರ್ತೀನಿ, ನಿಮ್ಮನ್ನೆಲ್ಲ ನೋಡ್ಬೇಕು ಅನ್ಸಿದೆ, ನಾನ್ ಬರ್ತೀನಿ ಅಂತ ಅಂದ್ಬಿಟ್ಟು ಆ ಮಗು ಹೇಳುತ್ತೆ ಗುರುಜಿ. ಈ ಮುಂಚೆ ಬಂದಿಲ್ವಾ ಅವರು? 1 ತಿಂಗಳ? ಇಲ್ಲ ಗುರುಜಿ, ಯಾವತ್ತೂ ಇಲ್ಲ ಗುರುಜಿ. ಅದು ಅವ್ರ ತಂದೆ ಸತ್ತೋಗಿ 1 ತಿಂಗಳು ನಮ್ಮ ಮನೆಗೆ ಇರ್ಸ್ಕೊಂಡ್ ಕಳಿಸ್ತೆ ಅಂತ ಹೇಳಿದೆ ಅಲ್ವಾ ಗುರುಜಿ. ಅದಾದ್ಮೇಲೆ ತಿರ್ಗಾ ಯಾವತ್ತೂ ಬಂದಿಲ್ಲ ಗುರುಜಿ. ತಿರ್ಗಾ ಇಲ್ಲೆಲ್ಲ ಒಡವೆ ಎಲ್ಲ ಇಟ್ಟಿದ್ರು ಅಂತ ಹೇಳಿದೆ ಅಲ್ವಾ ಗುರುಜಿ. ಅಲ್ಲಿಂದ ಬಂದ್ಬಿಟ್ಟು ಇಲ್ಲಿ ರೂಮ್ ಮಾಡ್ಕೊಂಡು ಅಲ್ಲಿಂದ ಬಂದ್ಬಿಟ್ಟು ಒಡವೆ ಎಲ್ಲ ಬಿಡಿಸ್ಕೊಂಡು ತಿಂಗಳ ಗಟ್ಲೆ ಅಲ್ಲೇ ಇದ್ಬಿಟ್ಟು ಹೋಗಿದ್ದಾರೆ ಗುರುಜಿ ಅವರು. ಅವಾಗೆಲ್ಲ ನಮ್ಮ ಮನೆಗೆ ಬಂದಿಲ್ಲ. ಮನೆ ನಿಮ್ಗೆ ಅಂತ ಬರ್ಕೊಟ್ಟಿದ್ದಾರ ಅಥವಾ ನಿಮ್ಗೆ ಅಂತ? ಅದು ಇಲ್ಲ ಗುರುಜಿ, ಅದು ನಮ್ಮ ಮಾವನ ಹೆಸರಲ್ಲೇ ಇದೆ ಗುರುಜಿ. ಇನ್ನವರೆಗೂ ನಾವು ಏನು ಚೇಂಜ್ ಮಾಡ್ಕೊಂಡಿಲ್ಲ, ಏನಿಲ್ಲ ಗುರುಜಿ. ನಮ್ಮ ಮಾವ ಸತ್ಯ ಆಗಿದೆ 12-13 ವರ್ಷ ಆಗಿದೆ ಗುರುಜಿ. ಅಂದ್ರೆ ಅವ್ರೇನ್ ಇಲ್ಲಿ ಇರ್ಲಿಕ್ಕೆ ಬರಲ್ಲ, 1 ತಿಂಗಳು ಮಟ್ಟಿಗೆ ಇರ್ಬೋದು ಅಂತನಾ? ಹೌದು ಗುರುಜಿ. ಈಗಲ್ಲವ ನೋಡುವ, ಒಂದು ಹಕ್ಕು ತಗೊಂಡ್ರೆ ಅವಳಿಗೂ ಹಕ್ಕಿದೆ, ಅದು ಬೇರೆ ಕತೆ. ಅವ್ರಿಗೆ ಹಕ್ಕಿದೆ ಗುರುಜಿ. ನಾನ್ ಹೇಳ್ತಾ ಇರೋದು ಅದೇ ಗುರುಜಿ, ಏನಂದ್ರೆ ಅದ್ ಏನ್ ಬರುತ್ತೆ ಅದನ್ನ ಅವ್ರಿಗೆ ಕೊಟ್ಬಿಡು, ಅವ್ರಗೊಂದ್ ಭಾಗ ಕೊಟ್ಬಿಡು ಅಂತ ಹೇಳ್ತಾ ಇದೀನಿ ಗುರುಜಿ. ಇವಾಗ ಹಂಗ ಮಾಡಿ ಆದ್ಮೇಲೆ ನೀನ್ ಬರ್ಬೇಡ ಅನ್ಬೋದೇ ಹೊರತು ಈಗ ಅನ್ಲಿಕ್ಕೆ ಆಗಲ್ಲ. ಅಂಡ್ ನೋಡುವ, ಅದು 2 ಕಡೆಯಿಂದ ತಪ್ಪಾಗುತ್ತೆ. ಒಂದು ನಿಮ್ದು ತಗೊಂಡಾಗ ಅವರು ಸಂಬಂಧಿಕರಾಗ್ತಾರೆ, ಬಂದ್ 2 ದಿನ ನೆಂಟರಾಗ್ತಾರೆ. ಈಗ ಅದು ಅವ್ರದ್ದು ಸ್ವತ್ತೆ. ಆ ಮನೆಗೆ ಇಲ್ವಲ್ಲ ಗುರುಜಿ, ನಾವು ಆ ಮನೆ ಇಲ್ಲ ಗುರುಜಿ, ನಾವು ಬಾಡಿಗೆ ಮನೆಗೆ ಇರೋದು ಗುರುಜಿ. ಓ, ನೀವು ಬಾಡಿಗೆ ಮನೇಲಿ ಇರೋದಾ? ಹೌದು ಗುರುಜಿ, ಆ ಮನೇಲಿ ಯಾರು ಇಲ್ಲ ಗುರುಜಿ. ನಾವು ಇಲ್ಲ, ಅವರು ಇಲ್ಲ, ಎಲ್ಲ 2 ಬಾಡಿಗೆ ತರ ಬಿಟ್ಬಿಟ್ಟಿದೀವಿ ಗುರುಜಿ ನಾವು. ಬಟ್ 1-2-3 ದಿನ, 1 ವಾರದ ಮಟ್ಟಿಗೆ ಓಕೆ. ತಿಂಗಳನ್ಗಟ್ಲೆ ಅವರು ಬಂದು ಇರಲ್ಲ ಅನ್ಸುತ್ತವ? ನೀನ್ ಹೆಂಗ್ ಅಂದ್ಕೊಳ್ತಿ ತಿಂಗಳನ್ಗಟ್ಲೆ ಇರ್ತಾರೆ ಅಂತ? ಇಲ್ಲ, ಫಸ್ಟ್ ಎಲ್ಲ ಇದ್ರಲ್ವಾ ಗುರುಜಿ. ಅವಳು ಎಲ್ಲೂ ಕೆಲ್ಸಕ್ಕೆ ಹೋಗಲ್ಲ, ಏನಿಲ್ಲ ಗುರುಜಿ. ಅವ್ರ ಅಮ್ಮ ಅದು ಪೆನ್ಷನ್ ಬರುತ್ತೆ ಗುರುಜಿ, ಅವ್ರ ತಂದೆದು. ಅವ್ರ ತಾಯಿ ಇವ್ರನ್ನ ನೋಡ್ಕೊಂತಾ ಇರೋದು ಗುರುಜಿ. ಎಲ್ಲೋದ್ರೆ ಅಲ್ಲೇ ಇರ್ತಾರೆ ಗುರುಜಿ. ಅವ್ರಿಗೆಲ್ಲ ಅದೆಲ್ಲ ಏನ್ ಅನ್ಸಲ್ಲ. ಬಟ್ ಈಗ ನಿಮ್ಮ ಅವರ ನಡುವೆ ಸಂಬಂಧ ತುಂಬಾ ಚೆನ್ನಾಗಿದ್ಯಾ? ಇಲ್ಲ ಗುರುಜಿ, ನಂದು ಕಾಲಲ್ಲಿ ನಾನು ಮಾತಾಡೋದಿಲ್ಲ, ಏನಿಲ್ಲ ಗುರುಜಿ. ಅವ್ರು ನೋಡಿದ್ರು ಸಹ ನಾನ್ ಮಾತಾಡಲ್ಲ, ಯಾಕೆಂದ್ರೆ ನನ್ನೆಲ್ಲ ಇಟ್ಕೊಂಡೆಲ್ಲ ಒಡೆದೋಗಿದ್ರಲ್ಲ, ಆ ಕಾರಣಕ್ಕೆ ನಾನ್ ಮಾತಾಡಲ್ಲ ಗುರುಜಿ. ಇವಾಗ ನಮ್ಮ ಮನೆಯವರು ನಾನ್ ಮಾತಾಡಲ್ಲ ಅಂತ ಹೇಳ್ತಾರೆ ಗುರುಜಿ. ಆಮೇಲೆ ನಾನು ಇಷ್ಟೇ ಹಾಕೋದು, ಬಾಡಿಗೆ ದುಡ್ಡು ಏನಿದೆ ಅದೇ ಹಾಕೋದು ಅಂತ ಹೇಳ್ತಾರೆ. ಎಕ್ಸ್ಟ್ರಾ ಹಾಕ್ತಾರೇನೋ ಅದು ನನಗೆ ಗೊತ್ತಿಲ್ಲ ಗುರುಜಿ. ಅಲ್ಲವ, ಮನೆ ಯಜಮಾನಿಯಾಗಿ ನೀನೇ ಮಾತಾಡ್ಸಲ್ಲ ಅಂದ್ರೆ ಇಂಥ ಉಸಿರುಗಟ್ಟಿಸೋ ವಾತಾವರಣದಲ್ಲಿ ಅವರು 1 ತಿಂಗಳು ಹೆಂಗಿರ್ಲಿಕ್ಕೆ ಸಾಧ್ಯ? ಇವಾಗ ನಮ್ಮ ಮನೆಯವ್ರನ್ನ ಮುಖಾಂತರ ಬರ್ತಾ ಇರೋದು ಗುರುಜಿ. ಬರೋದು ಹೌದು, ಬಟ್ ಬಾಳಿಸೋದು ನೀನ್ ತಾನೆ? ಬಾಳಿಸೋದು ನಾನೇ ಗುರುಜಿ. ಅವ್ರು ಏನ್ ಮಾಡಲ್ಲ ಗುರುಜಿ. ಅವಾಗ ಮದ್ವೆ ವಸ್ತ್ರಲ್ಲಿ ತಂದು ಬಿಟ್ಬಿಟ್ಟು ಹೋಗ್ಬಿಟ್ರಲ್ಲ ಗುರುಜಿ ಅವರು, ನಮ್ಮ ಮನೆಯವರು.
ನಾನು ಊರ್ಗ್ ಹೋಗ್ತೀನಿ, ನಾ ಇರಲ್ಲ, ಅವ್ರು ನೋಡ್ರಿ ನನ್ ಇರಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಹೋದ್ರಲ್ಲ ಗುರುಜಿ, ಅದೇ ತರ ಗುರುಜಿ ಮಾಡೋದು ಇವ್ರು. ನೋಡುವ, ಅದು ನಿನ್ನ ಗಂಡ ಹೆಂಡತಿಯಾಗ ನಿಮ್ಮಲ್ಲಿ ಒಂದು ಹೊಂದಾಣಿಕೆ ಇದ್ದುಕೊಂಡು ಮಾಡಬೇಕು ಹೊರತು ಅದು ನಾನು ಹೇಳೋದಲ್ಲವ. ಒಂದು ಏನಾಗ್ಬಿಡುತ್ತೆ ಇಂತಹ ಪರಿಸ್ಥಿತಿಯಲ್ಲಿ, ತೀರಾ ಅವರೇನೋ ಮಾಟ ಮಂತ್ರ ಅದು ಇದು ಅಂತ ಏನೇನೋ ಇದೆ ಅಂದುಕೊಂಡು ನೀವು ಅದನ್ನು ನೇರವಾಗಿ ಹೇಳಲಿಕ್ಕಾಗಲ್ಲ. ಯಾಕಂದರೆ ನಿನ್ನ ಮೈದನ ಮಾತು ಕಟ್ಕೊಂಡು ನಿಲ್ಲೋಕೆ ಆತನು ಏನು ತುಂಬ ದೊಡ್ಡ ಸಾಬಸ್ತನು ಏನಲ್ಲ. ಹೌದು ಗುರುಜಿ. ಆತ ಹೇಳಿದ್ದ, ಅದಕ್ಕೆ ನಾನು ನೋಡುವ ನಿನ್ನ ಅನುಭವಕ್ಕೆ ಅದು ಬರಬೇಕು. ಆ್ಯಂಡ್ ನಿನ್ನಲ್ಲಿ ಧರ್ಮ, ಸತ್ಯ, ನ್ಯಾಯ, ನೀತಿ ಇದ್ದರೆ ಯಾವ ಕಪ್ಪು ಶಕ್ತಿಯೋ ಯಾವುದು ಏನೂ ಮಾಡ್ಲಿಕ್ಕಾಗಲ್ಲ. ಹೌದು ಗುರುಜಿ, ನಾನಂತೂ ಅದೇ ಗುರುಜಿ ಹೇಳ್ತಾ ಇರೋದು. ನಮ್ಗೆ ಅವ್ರ ಇದು ಬೇಡ, ಅವ್ರ ತಂದೆದ್ ಏನಿದೆ ಅದ ಕೊಟ್ಬಿಡು ಅಂತಾನೆ ಗುರುಜಿ ನಾನು ಹೇಳ್ತಾ ಇರೋದು. ನಮ್ಗೆ ಮೋಸ ಮಾಡಿ ತಿನ್ಬೇಕನ್ನ ಇದು ನನಗಿಲ್ಲ ಗುರುಜಿ. ಅಲ್ಲ, ನಾನು ಹೇಳ್ತಿರೋದು ಬೇರೆ, ನೀನು ಹೇಳ್ತಿರೋದು ಬೇರೆ. ಇವ್ರು ಬಂದು ಮೊದಲು ಒಂದು ಸಾರಿ ಅವ್ರು ಬರಲಿ, ಅವ್ರು ತಿಂಗಳಿರ್ತಾರೋ ವಾರ ಇರ್ತಾರೋ, ಅಲ್ಲಿ ನಿನಗೆ ತೀರಾ ತಲೆಕೆಟ್ಟು ನೀನೇ ಹೋಗು ಅಂತ ಒಂದಿಸಿ ಹೇಳ್ತೀಯೋ ಅಂದರೆ ಒಂದು ಅಂಥದ್ದೊಂದು ಅನುಭವ. ಈಗ ಮಗು ದೊಡ್ಡವರಾದ ಮೇಲೆ ಇದೇ ಮೊದಲು ಬರ್ತಿರೋದು, ಹೌದಲ್ಲವಾ? ಹೌದೌದೌದು ಗುರುಜಿ. ಅಂದರೆ ಈ ಬಾರಿ ಒಂದು ಸಹನೆ ಮಾಡು ಅಂದರೆ ಅವರು ತಿಂಗಳಿರ್ತಾರ ವಾರ ಇರ್ತಾರೋ ಗೊತ್ತಿಲ್ಲ, ಬಟ್ ಒಂದು ಹಂತ ಆದಮೇಲೆ ನಿಮಗೂ ಪರಸ್ಪರ ಯಾಕೋ ಪರಸ್ಪರ ಮುಖ ಸಿಂಡ್ರಿಸ್ಕೊಂಡ್ರಿ, ಒಬ್ರಿಗೊಬ್ರು ಆಗ ಬರ್ತಿಲ್ಲ ಅಂದ್ರೆ ಅವರೇ ಹೋಗ್ತಾರೆ. ಹಾಗಂತ ನೀನು ಈ ಬಾರಿ ಬರಬೇಡ ಅಂತ ಹೇಳೋದು ತಪ್ಪಾಗುತ್ತೆ. ಒಂದೇ ಸಾಲಿ ಅಂದರೆ ನೀವು ಆಕೆಯನ್ನು ಬರಬೇಡ ಅಂತ ಹೇಳಲಿಕ್ಕೆ ನಿಮಗೇನೋ ಬೇರೆ ಬೇರೆ ಏನೇನೋ ಕಾರಣಗಳಿದ್ದಾವೆ, ಅದನ್ನೆಲ್ಲ ಈಗ ನಿನ್ನ ಮನಸ್ಸಲ್ಲೇ ಇಟ್ಕೊಳ್ಬೇಕು. ನೋಡವ, ಕಾಲ ಹಿಂಗೆ ಇರಲ್ಲ. ನಾಳೆ ನಿನ್ನ ಮಕ್ಕಳು ಬೇಡ್ಕೊಂಡು ಅಲ್ಲಿಗೆ ಹೋಗೋ ಕಾಲ ಬರ್ಬೋದು, ಯಾರಿಗೆ ಗೊತ್ತು? ನಾನು ಹೇಳ್ತೀನಲ್ಲ, ಒಂದು ಒಡ ಹುಟ್ಟಿದವರು ಅಥವಾ ನಿನ್ನ ಮಕ್ಕಳು, ನಿನ್ನ ಮೈದನ ಮಕ್ಕಳು ಎಲ್ಲ ಒಂದೇ ರಕ್ತದವ್ರವ. ಈಗ ನಾನು ಹೇಳೋದು, ಒಂದು ಬಾರಿ ನೀನು ಆಯ್ತವ ಬಂದು ಇದ್ದುಕೊಂಡು ಹೋಗು, ನೀನು ಮಾತಾಡಿಸ್ತೀಯೋ ನಿನ್ನ ಕೈಯಲ್ಲಿ ಆದಷ್ಟು ನೀನು ಮಾಡು. ಅದು ಅವ್ರಿಗೆ ತುಂಬ ಉಸಿರುಗಡಿಸ್ದಂಗೆ ಆದರೆ ಅವರೇ ಮನೆ ಬಿಟ್ಟು ಹೋಯ್ತಾರೆ, ಅಥವಾ ಅವರೇ ಹೋಯ್ತು ಇಲ್ಲೆಲ್ಲ ಇರಬಾರ್ದು ಅಂತ ಅವರೇ ಹೋಯ್ತಾರೆ. ಆದರೆ ನೀನೇ ಬಾಯ್ಬಿಟ್ಟು ಬರಬೇಡ ಅಂತ ಹೇಳೋದು ಬೇಡ. ಈಗ ನೀನು ಹಂಗೆ ಹೇಳ್ತೀಯ ಅಂತಲೇ ಅಂದ್ಕೋ, ಅದರಿಂದ ಏನು ಸಂಪಾದನೆ ಮಾಡ್ದಂಗೆ ಆಯಿತು? ನೋಡುವ, ಮಾಟ ಮಂತ್ರ ಮಾಡಿಸಿದಾಗ ಹಾಳಾಯ್ತೀಯೋ ಇಲ್ವೋ ಗೊತ್ತಿಲ್ಲ, ಬಟ್ ಇಂಥವನ್ನೆಲ್ಲ ಒಂಚೂರು ಒಂದು ಸಾರಿ ಅನುಭವಕ್ಕೆ ಬರೆಸ್ಕೊಳ್ಳದೆ ಒಂದೇ ಸಾರಿ ಯಾವುದೋ ಹಳೇದನ್ನು ನೆನ್ಪಿಟ್ಕೊಂಡು ಬರಬೇಡ. ಅಥವಾ ಆ ಮಗುವಿನ ವಿಚಾರ ಅಂತ ಬಂದಾಗ ನೀನು ಒಮ್ಮೆ ಹಂಗೆ ಹೇಳಲಿಕ್ಕಾಗಲ್ಲ. ಅವತ್ತೇನೋ ಆಕೆ ವಿಚಾರ ಮಗು ಸಿಕ್ಕದಿತ್ತು ಸರಿ, ಈಗ ಆ ಮಗು ಹೇಳ್ತಾ ಇದೆಯಲ್ವಾ, ಒಂದು ಬಾರಿ ಸಹನೆ ಮಾಡು. ಅಂಡ್ ಅದಾದ್ಮೇಲೆ ನೀನು ನೇರವಾಗಿ ಹೇಳು, ನೋಡವ್ವ ನೀವು ತಗೊಳ್ಳಿ, ನಾವು ತಗೊಳ್ತೀವಿ. ಈಗ ತೀರಾ ಒಬ್ರಿಗೊಬ್ರಿಗೆ ಆಗ ಬರ್ತಿಲ್ಲ ಅಂದರೆ ಒತ್ತಾಯವಾಗಿ ಮನಸ್ಸಲ್ಲಿ ಇಷ್ಟ ಇಲ್ಲದೇನೆ ಹೊರಗಡೆ ನಕ್ಕೊಂಡು ಅದು ಎಷ್ಟು ದಿನ ನಾಟಕ ಮಾಡ್ತೀರವ? ಹೌದು, ಆಯ್ತಾ? ಹಂಗೆ ಹೇಳೋ ಕಾಲ ಬರುತ್ತೆ, ಮೊದಲು ಈಗ ಅದಕ್ಕೆ ಸಮಯ ಅಲ್ಲ. ಈಗ ಒಂದು ವೇಳೆ ಆ ಮಗುವಿನ ಆಸೆಯನ್ನು ಒಂದು ಬಾರಿ ಈಡೇರ್ಸಷ್ಟೇ, ಆಮೇಲೆ ಅವ್ರು ವಾರ ಇರ್ತಾರೋ ತಿಂಗಳಿರ್ತಾರೋ ಹೋಗ್ತಾರೆ. ಬಟ್ ಅದಾದ್ಮೇಲೆ ಎರಡನೇ ಸದ್ನು ಅದೇ ರೂಢಿಯಿಂದ ಅವಾಗ ಹೇಳಿ ನೀನು, ನೋಡವ್ವ ಇದು ಯಾಕೋ ನಮಗೂ ಆಗ ಬರ್ತಾ ಇಲ್ಲ, ಸ್ವಲ್ಪ ಯಾಕೋ ನಮ್ಮ ನಡುವೆನೇ ಅಷ್ಟೊಂದು ಒಮ್ಮತ ಇಲ್ಲದೆ ಇರೋದ್ರಿಂದ ಸುಮ್ಮನೆ ನಮಗೂ ನಾಳೆ ದಿನ ಏನೋ ಹೇಳೋಕ್ಕಾಗದೆ ನೀವು ಮನೆಗೆ ಬರೋಕ್ಕೆ ಬರ್ತೀರಿ, ನಾಳೆ ದಿನ ನಾವು ಏನೋ ನಿಮ್ಮ ಮೇಲಿನ ಕೋಪಕ್ಕೆ ಮಧ್ಯದಲ್ಲಿ ಏನೋ ತಗಾರಿ ಎತ್ತುತ್ತೀವಿ. ಆ ಮಗು ಹೇಳ್ತೇವೆ ಗುರುಜಿ, ನೀವು ಬನ್ನಿ ಇಲ್ಲಿ ನಮ್ಮ ಮನೆಗೆ ಬನ್ನಿ ಅಂತ ಹೇಳ್ತೇವೆ ಗುರುಜಿ. ಆಯ್ತಾಯ್ತು ನಾನು ಬರ್ತೀನಿ, ನೀವೇ ಬನ್ನಿ ಅಂತ ನಾವ್ ಹೇಳ್ತೀವಿ ಗುರುಜಿ. ಇರ್ಲಿ, ಅದೇನೇ ಇರ್ಲಿ, ಆದರೆ ನಿಮ್ಗೆ ಈ ಬಾರಿ ಇದೊಂದು ಪರೀಕ್ಷೆನವ, ಆಯ್ತಾ? ಆದ್ರೆ ಒಂದು ಬಾರಿ ಆದ್ಮೇಲೆ ನಾವು ಮತ್ತೆ ಬರ್ತೀವಿ ಅಂದಾಗ ಆಮೇಲೆ, ಆದ್ರೆ ಇಲ್ಲಿ ಏನಾಗ್ಬಿಡುತ್ತೆ, ನೀನು ಸ್ವಲ್ಪ ಅವ್ರ ಬುದ್ಧಿ ಗೊತ್ತಿರೋಳಾಗಿ ನೀನು ಸ್ವಲ್ಪ ಹಿಂಜರಿಯೋದು, ಗಂಡ ಮಾತ್ರ ಬನ್ನಿ ಅನ್ನೋದು, ಇಬ್ರದ್ದು ಬೇರೆ ಬೇರೆ ಅಭಿಪ್ರಾಯ ಆದ್ರೆ ನೀನ್ ಕೆಟ್ಟವಳಾಯ್ತು. ಹೌದು ಹೌದು ಗುರುಜಿ, ಅದೇ ಆಗ್ತಾರದು ಗುರುಜಿ. ಅದನ್ನೇ ಹೇಳ್ತಿರೋ, ನನ್ನ ದೊಡ್ಡ ಮಗುಗೆ ಎಲ್ಲ ಗೊತ್ತು ಗುರುಜಿ, ಅವರೆಲ್ಲ ಇಟ್ಕೊಂಡು ಹೊಡೆದಿರೋದು ಎಲ್ಲ ಗೊತ್ತು ಗುರುಜಿ. ಆಯ್ತು, ಈಗ ಅದನ್ನೇ ಹೇಳ್ತಾ ಇದೀನ. ನೋಡು ತಾಯಿ, ನಾಳೆ ದಿನ ನಿನ್ನ ಮಗನಿಗೆ ಅದ್ರ ಬಗ್ಗೆ ನೀನು ನನಗೆ ಹಿಡ್ಕೊಂಡು ಹೊಡೆದೋಡಿದ್ರು ನೋಡುವ, ಅದೆಲ್ಲ ಕರ್ಮ ನೋಡ್ಕೊಳ್ಳುತ್ತೆ. ನಿನ್ನ ಮಗನಿಗೆ ಅದನ್ನು ಒತ್ತಿ ಹೇಳಿದ್ರೆ ನಾಳೆ ದ್ವೇಷ ಅನ್ನೋ ಸರಪಳಿಯಲ್ಲಿ ನಿನ್ನ ಮಗ ನಾಶವಾಗ್ತಾನಷ್ಟೇ. ಅದನ್ನ ನೀನು ಒತ್ತಿ ಹೇಳೋದಲ್ಲ. ನೋಡುವ, ತುಂಬಿದ ಸಭೆಯಲ್ಲಿ ದ್ರೌಪದಿಯ ಮಾನಭಂಗ, ಸೀರೆ ಹೇಳೋದು, ಅನ್ಯಾಯ ಮಾಡಿದ್ರು ಕೂಡ ಮುಂದೆ ಒಂದು ಕಾಲದಲ್ಲಿ ಅಂತ ಯುದ್ಧದ ಸಮಯ ಅಂತ ಮುಡಿಯನ್ನು ಬಿಚ್ಚಿ ಸೀರೆಯನ್ನು ಎಳೆದು ತುಂಬಿದ ಸಭೆಯಲ್ಲಿ ಅವಮಾನ ಮಾಡಿದ್ರು ಕೂಡ ದ್ರೌಪದಿಗೆ ಸಿಟ್ಟಿದ್ದಿದ್ದು ಆ ದುರ್ಯೋಧನ, ದುಶ್ಯಾಸನ, ಶಕುನಿ ಇವ್ರ ಬಗ್ಗೆನೇ ಹೊರತು ಅವ್ರ ಹೆಂಡತಿ ಮಕ್ಕಳು ಅವ್ರನ್ನೆಲ್ಲ ಕೊಲ್ಲಿ ಅಂತ ದ್ರೌಪದಿ ಹೇಳಲಿಲ್ಲ.
ಹೌದು ಗುರುಜಿ. ನಿನಗೆ ಯಾರು ಹೊಡೆದ್ರು ಬಡಿದ್ರು ಅದು ಬೇರೆ. ಅದು ನೀನು ಒಂದು ಹೆಣ್ಣಾಗಿ ಪತಿವ್ರತೆಯಾಗಿ ಧರ್ಮದಲ್ಲಿರೋಳಾಗಿ ನಿನ್ನ ಕಣ್ಣೀರೇ ಅದಕ್ಕೆ ಉತ್ತರ ಕೊಡುತ್ತದು ನಾಳೆ ದಿನ. ಹೌದು ಗುರುಜಿ. ನೀನು ಖಡ್ಗ ಹಿಡಿದು ನಿಲ್ಲಬೇಕಾಗಿಲ್ಲ. ಕಲಿಯುಗದಲ್ಲಿ ಖಡ್ಗ ಬೇಕಿಲ್ಲ ತಾಯಿ, ಒಂದು ಕಣ್ಣೀರು ಸಾಕು. ನೊಂದವರ ಒಂದು ಕಣ್ಣೀರು ಇಲ್ಲಿ ದೊಡ್ಡ ನಾಶವನ್ನೇ ಮಾಡುತ್ತೆ. ಹಾಗಾಗಿ ಈ ಬಾರಿ ನಿನ್ನ ಗಂಡ ನೀವು ಒಮ್ಮೆಲೆ ಮಾತಾಡಿಕೊಂಡು ಆಯಿತು ಬಂದಿರಲಿ ಅಂತ ಏನೋ ನಿಮ್ಮ ಕೈಲಾದರೂ ಸೇವೆ ಮಾಡಿ ನೀವು ತಿನ್ನೋದು ಅವ್ರಿಗೂ ಹಾಕಿ. ಆದರೆ ಇದಾದ ಮೇಲೆ ನೀವು ಎಚ್ಚೆತ್ತುಕೊಳ್ಬೇಕು ನೋಡುವ. ಒಂದು ಹಂತಕ್ಕೆ ಈಗ ಅವ್ರದ್ದೊಂದು ಮದುವೆ, ಅವ್ರದ್ದೊಂದು ಸಂಸಾರ, ನಿಮ್ಮದೊಂದು ಅಂತ ಆದಾಗ ಇನ್ನು ಒಂದೇ ಹಂಚ್ಕೊಳ್ಳದೆ ಏನೂ ಹಂಚ್ಕೊಳ್ಳದೆ ನಾವು ಹಿಂಗೆ ಇರ್ತೀವಿ ಅಂದ್ರೆ ಅದು ಆಗಲ್ಲ. ಅವ್ರದ್ದು ಅವ್ರಿಗೆ ಕೊಟ್ಟರೆ ಇದು ಸಮಸ್ಯೆನೇ ಅಲ್ಲ. ಆಯ್ತಾ? ಮತ್ತೆ ಇನ್ನೊಂದು ಗುರುಜಿ ಇನ್ನೊಂದು ಗುರುಜಿ, ಇವಾಗ ಇನ್ನೊಂದು ಮೈದುನ್ಗೆ ಮದ್ವೆ ಆಗಿಲ್ಲ ಅಂತ ಹೇಳ್ತಾ ಇದೀನಿ ಅಲ್ವಾ ಗುರುಜಿ. ಅವ್ರದ್ದು ಹೇಳ್ತಾ ಇದ್ದಾರೆ, ನಮ್ಮ ಮನೆಯವ್ರು ಹೇಳ್ತಾ ಇದ್ದಾರೆ, ಅವ್ರದ್ದು ನಮ್ದು ಒಂದು ಮಾಡ್ಕೊಳೋಣ, ಇವ್ರು ಸಪ್ರೇಟ್ ಮಾಡೋಣ ಅಂತ ಇದ್ದಾರೆ ಗುರುಜಿ. ಅವ್ರನ್ನೇನಾದ್ರು ಇದ್ ಮಾಡ್ಬಿಟ್ಟು ಇದ್ ಮಾಡಕ್ ಆಗುತ್ತಾ ಗುರುಜಿ? ಅವ್ರಿಗೆ ಏನೇನು ಹೇಳ್ಕೊಟ್ಟಿ ಇವ್ರೇನಾರು ನಾಳೆ ಇವಾಗ ಅವ್ರು ಕ್ಲಿಯರ್ ಮಾಡ್ಬಿಡ್ತೀವಿ ಗುರುಜಿ, ಅದ್ ಮಾಡಾದ್ಮೇಲೆ ನಾಳೆ ಏನಾರು ಅವ್ರ ಮುಖಾಂತರ ಬರತ್ತಾರ ಏನಾದ್ರು ಇದೆಯಾ ಗುರುಜಿ? ನಮ್ಗೆ ಅವ್ರ ಕಡೆ ಏನಾದ್ರು ತೊಂದ್ರೆ ಆಗತ್ತಾರ? ಯಾರ ಕಡೆಯಿಂದ? ನನ್ ಮೈದ ಇನ್ನೊಬ್ರು ಇದಾರೆ ಅಲ್ವಾ ಗುರುಜಿ, ಮದ್ವೆ ಆಗಿಲ್ಲ ಅಂತ ಹೇಳ್ದೆ ಅಲ್ವಾ? ಆಯ್ತು ಬಾ, ಆತನಿಗೇನು ಆತಂದು ಪಾಲ್ ಕೊಡಲ್ಲ ಅಥವಾ ನಾವೇ ನೋಡ್ಕೊಳ್ಳೋಣ ಅಂತ ನಿನ್ಗೆ? ಇಲ್ಲ ಗುರುಜಿ, ಅವ್ರಿಗೆ ಒಂದು ಬ್ರಷ್ ಇಂದ ಹಿಡ್ದಿ ಸಮೇತ ಗುರುಜಿ ಈ ಪ್ರತಿಯೊಂದು ಏನ್ ಬೇಕೋ ಎಲ್ಲ ನಮ್ಮ ಮನೆಯವರೇ ಗುರುಜಿ ನೋಡೋದು. ಅವರೆಲ್ಲ ಆತರ ಹೋಗಿ ತಗೊಳಲ್ಲ ಗುರುಜಿ, ಸ್ವಲ್ಪ ಆತರ ಗುರುಜಿ. ಈಗ ಇದೆಲ್ಲ ನಿರ್ಧಾರ ಆತನ ಒಂದು ಮಾತು ನಿಮ್ ಗಂಡ ಕೇಳಬೇಕು ನೋಡಬಾ. ಕೇಳಿದಾರೆ ಗುರುಜಿ? ಕೇಳಿಸ್ಕೊ ನಾನು ಹೇಳೋದು ಕೇಳಿಸ್ಕೊ ನೋಡ್ಯಾ. ಈಗ ನಿನ್ಗೇನು ನಿಂದು ಬೇಕಾ? ಇಲ್ಲ ನಾನೇ ನೋಡ್ಕೊಂಡು ಹೋಗಲ, ಇಲ್ಲ ನೀನೇ ನೋಡ್ಕೊಂಡು ಹೋಗು ಅಂದ್ರೂ ಕೂಡ ನಾಳೆ ದಿನ ಯಾರೋ ಹೊರಗಿನವ್ರ ಮಾತು ಕೇಳಬಹುದು, ಅದಕ್ಕೆ ನೀವು ತಯಾರಿರ್ಬೇಕು. ಅದಕ್ಕೆ ಗುರುಜಿ ಕೇಳ್ತಾ ಇರೋದು. ಅದನ್ನೇ ಹೇಳ್ತಾ ಇದ್ದೀನಿ. ಈಗ ಹೊರಗಿನವ್ರ ಮಾತು ಕೆಲವೊಮ್ಮೆ ನಡೀತಾವಪ್ಪ. ಅಂದ್ರೆ ಈಗ ನೀವು ಪಾಪ ಆತ ಮದುವೆ ಆಗ್ತಾ ಇಲ್ಲ ಅಥವಾ ಏನೋ ಆತನ ಬದುಕು ಹಿಂಗಾಗಿದೆ, ಯಾವ ಹಣೆ ಬರೋನೋ ಏನೋ ಅವ್ನ ಕರ್ಮ, ಕುಡ್ದು ಯಾರಿಗೂ ಬೇಡದವನ್ ಆಗಿದ್ದಾನೆ. ಹೌದು ಗುರುಜಿ. ಈಗ ಆತಂದೊನ್ನ ಒಂದು ಮಗು ನೋಡ್ಕೊಂಡಂಗೆ ಅಥವಾ ಮನೆಯಲ್ಲಿ ಯಾರೋ ಹಿರಿಯರಿದ್ದಾಗ ನೋಡ್ಕೊಳ್ತಿದ್ರಲ್ಲ ಹಂಗೆ ನೋಡ್ಕೊಳ್ತೀವಿ. ಬಟ್ ನಾನು ಹೇಳಿದ್ ಅಂತವ್ರಿಗೆ ನಿಯತ್ ಜಾಸ್ತಿನವ, ಇದ್ ನೆನ್ಪಿಟ್ಕೊ. ಹೌದು ಗುರುಜಿ. ಆಯ್ತಾ? ಎಲ್ಲೋ ಕುಡಿತಾನೆ ಮಾಡಿರ್ತಾನೆ, ನಾಳೆ ಬಂದ್ ಏನೋ ಒಂದು ಕುಡಿದ್ ಇವಾಗೆಲ್ಲ ಬಿಟ್ಬಿಟ್ಟಿದ್ದಾರೆ ಗುರುಜಿ, ಇವಾಗೆಲ್ಲ ಬಿಟ್ಟಿದ್ದಾರೆ. ಕೇಳಿಸ್ಕೊ, ಯಾವ್ದೋ ಒಂದು ನಶೆಯಲ್ಲಿ ಅನ್ಬೋದೇ ಹೊರತು ಅಂತವ್ರಿಗೆಲ್ಲ ನಿಯತ್ ಜಾಸ್ತಿ ಇರುತ್ತೆ. ಹೌದು ಗುರುಜಿ. ಅಂದ್ರೆ ಅವ್ರೊಂಚೂರು ಚಪಲದ ವಿಚಾರದಲ್ಲಿ ಕೆಟ್ಟವ್ರು ಅನ್ಸ್ಕೊಳ್ತಾರೆ ಹೊರತು ಬಟ್ ವಿಷ ಬುದ್ಧಿ ಇರೋದಿಲ್ಲ ಅವ್ರ ಹತ್ರ ಹೆಚ್ಚು. ಹೌದಾ? ಒಪ್ಕೊಳ್ತೀಯ? ಚೆನ್ನಾಗಿದ್ದ ಅಳಿಯ ಮೈದನ್ಗೂ ಇವನ್ಗೂ ವ್ಯತ್ಯಾಸ ಏನು ಅಂತ ಗೊತ್ತಲ್ವ ನಿನಗೆ? ಹೌದು ಗುರುಜಿ. ಹಾಗಾಗಿ ನಾನು ಇಲ್ಲಿ ಹೇಳೋದು, ಈಗ ಆತ ನೀವೇ ನಡೆಸ್ಕೊಂಡು ಹೋಗಿ ನೀವು ಬಲವಂತ ಮಾಡೋದಲ್ಲ, ಆತ ಸ್ವ ಇಚ್ಛೆಯಿಂದ ಅಂದರೆ ನೀವು ನಿಮ್ಮ ಗಂಡ ಅದನ್ನ ನೋಡ್ಕೊಳ್ಳಿ. ಆದ್ರೆ ಒಂದು ಎಚ್ಚರ ಇರಲೇಬೇಕು, ಯಾವತ್ತು ಬಂದು ಕೇಳಿದ್ರು ಆಯ್ತಪ್ಪ ನಿನ್ ತಗೊಳ್ಳೆ ಅಂತ ನೀವು ಕೊಡೋಕೆ ತಯಾರಿರ್ಬೇಕು. ಅಲ್ಲಿವರೆಗೂ ನಾವು ಇಷ್ಟೆಲ್ಲ ಖರ್ಚು ಮಾಡ್ಬಿಟ್ಟಿರ್ತೀವಲ್ಲ ಅಂದ್ರೆ ಏನು ಮಾಡೋಕ್ಕಾಗಲ್ಲವ. ಅದು ಈಗ ಅವನದ್ರಲ್ಲಿ ನೀವು ಮಾಡಿರ್ತೀರಲ್ವಾ? ಹೌದು ಗುರುಜಿ. ಹಾಗಾಗಿ ಈ ನಿಮ್ಮ ನಾದ್ನಿ ಅಥವಾ ನಿಮ್ಮ ಮೊದಲನೇ ಮೈದನ ಹೆಂಡತಿಯಿಂದ ಬರುತ್ತೋ ಇನ್ಯಾರ ಕಡೆಯಿಂದ ಹೇಳ್ಕೊಡ್ತಾರೋ, ನಾಳೆ ದಿನ ಒಂದು ವೇಳೆ ಅದರ ಸಾಧ್ಯತೆ ಬಹಳ ಕಡಿಮೆ, ಹಂಗೂ ಒಂದು ವೇಳೆ ಬಂದ್ರೆ ನಾವು ನಿಂದು ಎತ್ತೇ ಇಟ್ಟಿದ್ದೀವಪ್ಪ ಅನ್ನಂಗೆ, ಯಾರು 3 ಜನ ಊಟಕ್ಕೆ ಬರ್ತಾರಂತೆ, ಒಂಚೂರು ಊಟ ಎತ್ತಿಡಿ ಅಂದಾಗ ಹೆಂಗೆ ಎತ್ತಿಟ್ಟಿರ್ತೀರೋ ಯಾವಾಗ್ಲೂ ಇದೊಂದು ಎತ್ತಿ ಅಲ್ಲಿ ದೇವ್ರ ಮುಂದೆ ಇಟ್ಟಿರ್ಬೇಕು. ಒಂದ್ ವೇಳೆ ಕೇಳಿದ್ರೆ, ತುಂಬಾ ಸೀರಿಯಸ್ ಆಗಿ ಕೇಳಿದ್ರೆ, ಯಾವ್ದು ಜಗಳದಲ್ಲಿ ಕೇಳಿದ್ರೆ ಅದನ್ನ ತಕ್ಷಣ ನೀವ್ ಹಂಗ್ ಮಾಡಂಗಿಲ್ಲ. ಪಾಪ ಅವನ್ಗೂ ಯಾರು ದಿಕ್ಕಿಲ್ಲ. ಹೆಂಗ ಮಗುವನ್ನ ಸಹನೆ ಮಾಡ್ತಿರೋ ಅದನ್ನು ಹಂಗ ಮಾಡ್ಬೇಕು, ಏನು ಮಾಡಕ್ಕಾಗಲ್ಲವ. ಆದ್ರೆ ಈಗ ನಿಮ್ ಗಂಡ ಹೇಳ್ದಂಗೆ 2 ಹೊಂದ್ಕೊಳ್ಳಿ ಅಷ್ಟೇ, ಆಯ್ತಲ್ವಾ? ಈತ ನನಗೂ ಈಗಲೇ ಬೇಕು ಅಂದ್ರೆ 2 ಮಾತಿಲ್ಲ, ಕೊಟ್ಬಿಡ್ಬೇಕು ಸುಮ್ನೆ. ಆದ್ರೆ ಯಾವ ಹೇಳಿಕೆ ಮಾತು ಕೇಳ್ಕೊಂಡನ್ನೋ ಇನ್ನೇನನ್ನೋ ಕೊಟ್ಟ ಮೇಲೆ ಅವನ ಕತೆ ನಿಮ್ಮದಲ್ಲ ಅದು. ಬಟ್ ನನ್ನ ಪ್ರಕಾರ ಈಗ ಆತ ಹಂಗನ್ನಲ್ಲ. ಹೌದಾ? ಕೇಳಿದ್ಕೆ ಏನಂದ ಆತ? ಇಲ್ಲ ನೀನೇ ಮಾಡಿಕೊಳ್ಳ್ರಿ ಅಂತ ಹೇಳಿದ್ರು ಗುರುಜಿ ಅವರು. ಹಂಗ್ ಮಾಡಿಕೊಳ್ಳಿ ಅಂದ್ರೆ ಅದು ನಿಮಗೆ ತುಂಬಾ ಒಂದು ನಮಗೆ ಬಂತು ಅನ್ನೋ ಭಾವನೆ ಬರಲೇಬಾರ್ದು. ಅವಂದು ಏನೋ ನನಗೆ ಭಾರ ಆಗುತ್ತೆ, ನೀವು ಸ್ವಲ್ಪ ಈ ಲಿಂಗವನ್ನು ಗಣೇಶನ ಕೈಗೆ ರಾವಣ ಲಿಂಗ ಕೊಟ್ಟಂಗೆ ಕೊಟ್ಟಿದ್ದಾನಷ್ಟೇ, ಅದು ನಿಮ್ದಲ್ಲ ಅನ್ನೋದು ಯಾವಾಗಲೂ ನಿಮ್ಮ ತಲೆಯಲ್ಲಿ ಇರಬೇಕು. ಹೌದು ಗುರುಜಿ. ಒಂಚೂರು ಭಾರ ಹೊತ್ಕೊಳಪ್ಪ, ನನಗೆ ಒಂಚೂರು ಇಟ್ಕೊಳ್ಳಯ್ಯ, ಒಂಚೂರು ನೀರು ಕುಡಿತೀನಿ ಅಂತ ಭಾರ ಕೊಡ್ತಾರಲ್ಲ. ಹೌದು ಗುರುಜಿ.
ಆ ಭಾರವೂ ನಿಮ್ದಲ್ಲ, ಆ ಪ್ರೇಮವೂ ನಿಮ್ದಲ್ಲ. ಏನೋ ಇಟ್ಕೊಳಕ್ ಜಾಗಿಲ್ಲ ಅಂತ ನಿಮಗೆ ಕೊಟ್ಟಿದ್ದಾನೆ ಅನ್ನೋ ಭಾವನೆಯಲ್ಲಿ ನೀವು ಬದುಕಿದ್ರೆ ಚಂದ. ಇಲ್ಲಾಂದ್ರೆ ಹೊರಗಡೆ 4 ಜನ 4 ಮಾತಾಡ್ತಾರ, ಅದಕ್ಕೆ ತಲೆ ಕೆಡಿಸ್ಕೊಳಂಗಿಲ್ಲ. ಇಲ್ಲ ಗುರುಜಿ, ಅದಕ್ಕೆ ಅವ್ನು ನೋಡಿ ಮದುವೆ ಮಾಡಿ ಇನ್ನೇನು ಆಗಿದ್ರೆ ಅವನದು ಆಗೋದು, ಮೋಸ್ಟ್ಲಿ ಅವ್ರು ಇದಕ್ಕೆ ಅವನನ್ನು ಮದುವೆ ಮಾಡಿಲ್ಲ ಅನ್ನೋ ಥರ ಮಾತು ಬರ್ತವೆ. ಹೌದೌದು. ಅದಕ್ಕೂ ನೀವು ತಯಾರಿರ್ಬೇಕು. ಮೊದಲು ನಿಮ್ಮ ಗಂಡ ಹೆಂಡತಿಲಿ ಹೊಂದಾಣಿಕೆ ಬರಬೇಕು. ಯಾರನ್ನ ಮನೆ ಕರೆಸ್ಬೇಕು, ಕರೆಸಬಾರ್ದು, ನಿಷ್ಠೂರ ಆದರೂ ಪರವಾಗಿಲ್ಲ, ಯಾವ ಮಾತನ್ನು ಇಬ್ಬರು ಒಮ್ಮತದಿಂದ ಹೇಳಬೇಕು. ಇದು ನಿಮ್ಮ ನಡುವೆ ಇಲ್ಲ ಅಂದರೆ ಎಷ್ಟು ಕೇಳಿದ್ರು ಅದು ಪ್ರಯೋಜನ ಇಲ್ಲ. ಹೌದು ಗುರುಜಿ. ಒಬ್ರು ಬಂದಿರಿ ಅಂತ ಹೇಳೋದು, ಇನ್ನೊಬ್ರು ನಂಗೆ ಇಷ್ಟ ಇಲ್ಲ ಅನ್ನೋದು, ನೀನು ಪೊಳ್ಳಾಯ್ತಿ. ಇಲ್ಲಿಂದ ಎಲ್ಲ ಕಳ್ಸುದ್ವಿ ಅಂತ ಹೇಳಿದ್ವಿ ಅಲ್ವಾ ಗುರುಜಿ. ಅವಾಗ ಅವ್ರ ಅಕ್ಕ ಹೇಳ್ತಾರೆ ಗುರುಜಿ, ಫೋನ್ ಮಾಡಿದ್ರು, ಏನೇ ಇದ್ರು ನನಗೆ ಕಾಲ್ ಮಾಡು ಅಂತ ನಾನ್ ಹೇಳಿದ್ರೆ, ಅವ್ರ ಅಕ್ಕ ಇಲ್ಲಿಂದ ಹೋಗ್ಬಿಟ್ಟು ಅಲ್ಲಿ ಅವ್ರ ಅಕ್ಕಂಗೆ ಫೋನ್ ಮಾಡ್ಕೊಟ್ಟಿದ್ದಾಳೆ ಗುರುಜಿ. ಅವ್ರ ಅಕ್ಕ ಕೇಳುತ್ತೆ, ನೀನ್ ಯಾರು ಕೇಳಕ್ಕೆ, ನನ್ ತಂಗಿ ಫೋನ್ ಮಾಡೇ ಮಾಡ್ತಾಳೆ, ಅದನ್ನ ನಿನ್ ಗಂಡನ್ ಕೈಯಿಂದ ಇಳಿಸು ಅಂತ ಕೇಳ್ತಾರೆ ಗುರುಜಿ. ನಮ್ ಗಂಡನ್ ವೀಕ್ನೆಸ್ ಇಟ್ಕೊಂಡು. ಅದನ್ನೇ ಹೇಳೋದಬ್ಬ, ಇವತ್ತು ಇಲ್ಲಿಗೆ ಬರೋ ಎಲ್ಲ ಸಮಸ್ಯೆಗಳಲ್ಲಿ ಬಹಳ ದೊಡ್ಡ ಸಮಸ್ಯೆ ಅಥವಾ ಬಹಳ ದೊಡ್ಡ ಕಾರಣಗಳೇ ಅಂಥದ್ದು. ಗಂಡ ಹೆಂಡತಿ ಅಭಿಪ್ರಾಯಗಳಲ್ಲಿ ಭಿನ್ನತೆ ಇರೋದು. ಹೌದು ಗುರುಜಿ. ಅವಾಗ ಏನಾಗ್ಬಿಡುತ್ತೆ, ನೀನು ಹೇಳಿದ್ದು ಆತ ಹೌದಪ್ಪ, ನನ್ನ ಹೆಂಡತಿ ಹೇಳ್ತಾಳಲ್ಲ ಅದು ಸರಿ, ಅಥವಾ ನನ್ನ ಗಂಡ ಹೇಳ್ತಾಳ, ಅದು 4 ಗೋಡೆಗಳ ನಡುವೆ ಸಂಸಾರ ಅಂದರೆ ಬರೀ ಒಡೆದಾಡೋದಲ್ಲ, ಬರೀ ಮುದ್ದಾಡೋದಲ್ಲ, ಬರೀ ಇದೇ ಅಲ್ಲ. ಎಂಥ ಕಠಿಣ ಪರಿಸ್ಥಿತಿಗಳಲ್ಲಿ ಅಂದರೆ 2 ದೇಹ 1 ಆತ್ಮ ಅನ್ನಂಗೆ ಬದುಕಬೇಕು. ಆಗ ಅವರೆಲ್ಲರಿಗೂ ಭಯ ಭಕ್ತಿ ಇರುತ್ತೆ ನಿಮ್ಮ ಬಗ್ಗೆ. ಗಂಡ ಒಂದು ಹೇಳೋದು, ಹೆಂಡತಿ ಒಂದು ಹೇಳೋದು, ಹಗಲೊಂದು ಹೇಳೋದು, ರಾತ್ರಿ ಒಂದು ಹೇಳೋದು, ಮುಂದಿದ್ದಾಗ ಒಂದು ಹೇಳೋದು, ಹಿಂದಿದ್ದಾಗ ಒಂದು ಹೇಳೋದು. ಅಂದರೆ ನಿಮ್ಮಲ್ಲಿ ಇಷ್ಟು ಭಿನ್ನತೆ ಇರಬೇಕಾದ್ರೆ ನಿಮ್ಮ ಸಂಸಾರ ಹಾಳು ಮಾಡೋದು ಬಹಳ ಸುಲಭ ಅವ್ರಿಗೆ. ಹೌದು ಗುರುಜಿ, ಅದೇ ಆಗ್ತಾ ಇದೆ ಗುರುಜಿ. ಹಾಗಾಗಿ ಮೊದಲು ಇಷ್ಟು ರಾತ್ರಿ ಆದರೆ ಮಲಗೋಕ್ಕಿಂತ ಮುಂಚೆ ಅಷ್ಟೊತ್ತು ಕೂತು ಪರಸ್ಪರ ನಿನ್ನ ಗಂಡನ್ನ ಕೆಳಗಡೆ ಕೂರಿಸ್ಕೊಂಡು ಅವ್ನ ತಲೆ ಸವರ್ತಾ, ಹಿಂಗಿದೆ ಕಣ್ರಿ, ಇದಕ್ಕೆ ಹಿಂಗೆ ಮಾಡೋದು, ಇದಕ್ಕೆ ಇಷ್ಟು ತರಬೇಕು, ಮನೆಗೆ ಹಿಂಗೆ ತರಬೇಕು ಅಂತ ತರಬೇಕು. ಗಂಡ ಹೆಂಡತಿ ಅನ್ನೋರು ಇಷ್ಟು ಒಳ ಹೊಕ್ಕು ಪರಸ್ಪರ ನಿಮ್ಮ ಕಷ್ಟ ಸುಖಗಳನ್ನು ಮಾತಾಡ್ಕೊಳ್ಳೋಕೆ, ಅಥವಾ ಯಾರನ್ನು ಕರಿಬೇಕು, ಯಾರನ್ನು ಕರಿಬಾರ್ದು, ಯಾರನ್ನು ದೂರ ಇಡಬೇಕು, ಯಾರು ಹಿಂಗೆ ಅಂತಿದ್ದಾರೆ, ಹಿಂಗಾಯಿತು, ಇದಕ್ಕೆ ನಮ್ಮ ಅಂದರೆ ಬೆಳಗ್ಗೆಲ್ಲ ನಿಮ್ಮ ಕುಟುಂಬದ ಬಗ್ಗೆ, ಗಂಡ ಹೆಂಡತಿ ಬಗ್ಗೆ ಯಾರ್ಯಾರು ಏನೇನು ಅಂದ್ಕೊಂಡವ್ರೆ ಎಲ್ಲ ಲಿಸ್ಟ್ ಮಾಡ್ಕೊಳ್ಬೇಕು. ರಾತ್ರಿ ಕೂತು ಅವನ್ನೆಲ್ಲ ಚರ್ಚೆ ಮಾಡಿ ಒಂದು ನಿರ್ಧಾರಕ್ಕೆ ಬರಬೇಕು. ಇದು ಸಂಸಾರ. ಆತನಿಗೆ ಬೇಕಾದ ಆತ ಹೇಳೋದು, ನಿನಗೆ ಬೇಕಾದ ನೀನು ಹೇಳೋದು. ಸೊ ಬಿಡು, ಇದೆಲ್ಲ ಬಿಟ್ಟು ಮೊದಲು ಆತನ್ನ ಒಮ್ಮತ ನಿರ್ಧಾರಕ್ಕೆ ಬರೋ ಥರ ನೀವಿಬ್ಬರು ಹೊಂದಾಣಿಕೆ ಆಗಬೇಕು. ಇದು ಇವತ್ತಿಗೆ ಅಂತಲ್ಲ, ಎಲ್ಲ ಸಮಸ್ಯೆಗೂ ದೊಡ್ಡ ಪರಿಹಾರ ಇದು. ಮತ್ತೆ ಈಗ ಬರ್ತೀನಿ ಅಂತ ಏನು ಹೇಳ್ತಿದ್ದಾನೆ, ಕರೆದು ಕಳಿಸು. 1 ತಿಂಗಳು 1 ವಾರನೋ ಏನೋ ನಿನ್ನ ಕೈಯಲ್ಲಿ ಆದಷ್ಟು ಮಾಡು. ಆಗಲಿಲ್ಲ ಅಂದ ಕಾಲಕ್ಕೆ ಇಲ್ಲ ಕಣಪ್ಪ ನನ್ನ ಕೈಯಲ್ಲಿ ಆಯ್ತಿಲ್ಲ ಅಂತಲ್ಲಿ ಹೇಳು, ಅದರಲ್ಲಿ ಏನು ತಪ್ಪಿಲ್ಲ. ಬಟ್ ಈಗ ಒಂದೇ ಸಾಲಿ ಬರೋ ಮುಂಚೆನೇ ಹೇಳ್ಬಿಡೋದು ಬೇಡ. ಇದು ನಿನಗೊಂದು ಪರೀಕ್ಷೆನವ, ಆಯ್ತಾ? ಅಷ್ಟು ಮಾಡು. ಗಂಡನ ವಿಶ್ವಾಸಕ್ಕೆ ತಗೋ. ಮೈದ್ನೊಂದು ನೀವೇ ತಗೊಂಡು ಅವನು ಕೂಡ ಮಗು ತರ ಸಂಭಾಳಿಸಿ ಸ್ವಲ್ಪ. ಅದು ಹೇಳಿದ ಆ ಭಾರ ನಿನ್ನ ಕೈ ಕೊಟ್ಟಿದ್ದಾನೆ ಹೊರತು ನಂದಲ್ಲ ಅಂದ್ಕೊಂಡು ಬದುಕಬೇಕು ನೀವು. ಮಾಡು. ಇನ್ಯಾವುದಕ್ಕೂ ತಲೆ ಕೆಡ್ಸ್ಕೊಂಬೇಡ. ಮೈದನ ಹೆಂಡತಿ ಹಂಗನ್ಲು, ಅವ್ರ ಅಕ್ಕ ಹಂಗನ್ಲು, ಹಿಂಗನ್ಲು, ನೋಡಬಾ ಇದೆಲ್ಲ ಒಂಚೂರು ಅಣ್ಣ ನಮ್ಮವನಾದರೂ ಅತ್ತಿಗೆ ನಮ್ಮೋಳ ಅನ್ನಂಗೆ ಮೈದ್ನ ನಿಮ್ಮೋಳಾದರೂ ಮೈದ್ನ ಹೆಂಡತಿ ನಿಮ್ಮೋಳಲ್ಲ. ಒಂದು ಹಾಳವಾಗಿ ಹೋದ್ರೆ ಮೈದ್ನು ನಿಮ್ ತರವೇನ್ ಇರ್ಲಿಲ್ಲ, ಆತನು ಬೇರೆ ತರನೇ ಇದ್ದ. ಹಾಗಾಗಿ ಬಿಡು, ನಮ್ಮವರೇ ಎಲ್ಲರೂ ಅಂದುಕೊಂಡು ನಮ್ಮಂತೆ ಯೋಚನೆ ಮಾಡ್ತಾರೆ ಅಂದುಕೊಂಡು ಏನೇನೋ ಭ್ರಮೇಲಿ ಬದುಕೋದು ದುರಂತಕ್ಕೆ ಕಾರಣವಾಗುತ್ತೆ. ಈಗ ಆಗೋದೆಲ್ಲ ಆಗೋಗಿದೆ. ಅವ್ರದ್ದು ಅವ್ರಿಗೆ ಕೊಟ್ಟು ನೀವು ಮಾಡಿಕೊಂಡು 2 ಭಾಗ ಮಾಡಿ ಮೈದನ್ನು ನೋಡಿಕೊಂಡು ಅವ್ರ ವಿಚಾರ ಏನೋ ಬಂದು ಹೋಗ್ತಾರೆ. ಸರಿ, ಏನೋ ಅದು ಬಿಟ್ರೆ ನಿನ್ನ ಮನಸ್ಸಲ್ಲಿ ತೀರಾ ವಿಷಯ ಇಟ್ಕೊಂಡು ಕೂತ್ಕೊಳ್ಬೇಡವ. ಇಲ್ಲ ಪಾಪ, ನನಗೆ ಅರ್ಥವಾಗುತ್ತೆ. ಬಟ್ ಇಲ್ಲಿ ಅವರು ಮಾಡಿರೋ ಅನ್ಯಾಯಗಳಲ್ಲಿ ಎದುರಿಗೆ ಬಂದಾಗ ಪಾಪ ನಿಮಗೆ ದುಃಖ ಆಗುತ್ತೆ. ಹೌದು ಗುರುಜಿ. ಎಲ್ಲ ಸದ್ಯಕ್ಕೆ ನಾನು 21 ವರ್ಷಕ್ಕೆ ಎಷ್ಟೊಂದು ಕಷ್ಟ ನೋಡ್ಬಿಟ್ಟೆ ಗುರುಜಿ. ಆಯ್ತು ಬಾ, ಅವತ್ತು ಮೈದ್ನ ಹೆಣ ಹೊತ್ತುಕೊಂಡು ಅವನಿಗೆ ಮಾಡಬೇಕಾದ ಸಂಸ್ಕಾರದವರೆಗೂ ಅಲ್ಲಿಗೆ ನಿಂತಿದ್ದೀಯ, ಅಲ್ಲಿಗೆ ಮುಗೀತ ಅದು ಋಣ. ಅದನ್ನು ಮೀರಿ ಅವಳು ಎಂತಿದೇನಿದೆ, ಮಕ್ಳದೇನಿದೆ ಅದು ಅವ್ರಿಗೆ ಕೊಟ್ಬಿಡ್ಬೇಕು. ಹೊತ್ಕೊಂಡು ಓಡಾಡ್ತೀನಿ ಅನ್ನೋಷ್ಟು ಮೂರ್ಖತನ ಗಣ್ಣು ಮಾಡಬಾರ್ದು, ನೀನು ಮಾಡಬಾರ್ದು. ಅವ್ರು ಮಾಡ್ಕೊಳ್ತಾರೆ. ಹೌದು ಗುರು, ನಮಗೆ ಬೇಡ ಗುರುಜಿ ಆತರ. ಹಂಗ ಮಾಡಬ. ನೋಡಿದ ಕಾರ್ಯಕ್ರಮದಲ್ಲಿ ನೀನೇ ಕೇಳಿದ್ದೀಯ ತಾಯಿ, ನಿಮ್ದು ಎಷ್ಟಿದೋ ಅಷ್ಟು ನೋಡ್ಕೊಂಡು ಹೋಗ್ಬೇಕು. ಯಾರೋ ಬಂದು ಕೇಳಿದ್ರೆ ಮಾತ್ರ. ಇವನ್ ನಾನಾದ್ರೂ ಅಷ್ಟೇ, ನಾನು ಏನೇ ತಿಳ್ಕೊಂಡಿದ್ರು ಯಾರೋ ಬಂದು ಗುರುಗಳೇ ಹಿಂಗಾಯ್ತು ಏನು ಮಾಡೋದು ಅಂದ್ರೆ ಮಾತ್ರ ನಾನು ಬಾಯಿ ತೆರಿತೀನಿ. ಬೀದಿಲಿ ಹೋಗೋದು ನಾನು ಬುದ್ಧಿ ಹೇಳಿದ್ನಿ ಅಂತ ಕರೆಯೋಗಾಗುತ್ತೆ. ಹಂಗೆ
ಈ ಹುಡುಗನೋ ಮೈದನ ಹೆಂಡ್ತಿನೋ ಅವ್ರ ಮಕ್ಕಳು ನಾಳೆ ದಿನ ಬಂದು ಹಿಂಗೆ ದೊಡ್ಡಪ್ಪ ಹಿಂಗಾಯ್ತು ಚಿಕ್ಕಪ್ಪ ಹಿಂಗಾಯ್ತು ಅಂದಾಗ ಹೇಳ್ಬೇಕಷ್ಟೇ. ಹೌದು ಗುರುಜಿ. ಆ ಹುಡುಗನ ಹತ್ರ ಮಾತಾಡಕ್ಕೆ ಬಿಡಲ್ಲ ಗುರುಜಿ ನಮ್ಗೆ. ಆಯಿತು, ತೊಂದರೆ ಇಲ್ಲ, ಅವ್ರವ್ರ ಮಕ್ಳು ಅವ್ರದ್ದು ಏನಾದರೂ ಮಾಡ್ಕೊಳ್ಳಿ. ನೀವು ಸ್ವಲ್ಪ ನೀವಾಯಿತು, ನಿಮ್ಮ ಗಂಡ ಆಯಿತು, ನಿಮ್ಮ ಸಂಸಾರ ಆಯಿತು, ನಿಮ್ಮ ಚಿಕ್ಕ ಮೈದನ ಏನಿದ್ದಾನ ಆತ ಆಯಿತು, ಅಷ್ಟು ಮಾಡ್ಕೊಂಡಿರಿ. ಹೌದು ಬಾಡಿಗೆ ಏನು ಕೊಡ್ತಾ ಇದ್ದೀರ ಅದನ್ನು ಕೊಡಿ. ಆದಷ್ಟು ಅವ್ರವ್ರ ಪಾಲಿಂದ ಅವ್ರವ್ರಿಗೆ ಹಂಚ್ಬಿಟ್ಟು ಸ್ವಲ್ಪ ಒತ್ತಾರವಾಗಿ ನಿಮ್ಮ ನೋಡ್ಕೊಂಡು ನೀವು ಇರಿ. ಇದೆಲ್ಲ ಗೊಂದಲ ಇದು. ಅವ್ರ ಬಾಡಿಗೆ ನೀವು ಹೌದು ಗುರೂಜಿ. ಕೊಡೋದಂತೆ, ಅದರಲ್ಲಿ ಏನೋ ನಾಳೆ ದಿನ ಅದು ಎಷ್ಟು ಬರ್ತಿತ್ತೋ ಏನೋ, ನೀವು ನಮಗೆ ಎಷ್ಟು ಕೊಡ್ತಿದ್ರೋ ಏನೋ ಅಂತ ಒಂದು ಮಾತು ಬರೋದಂತೆ. ಬೇಡ, ಹೌದು ಗುರುಜಿ. ಭಾಗ ಮಾಡಿ ನಿಮ್ಮ ನೆಮ್ಮದಿಯಾಗಿ ಜೀವನ ಮಾಡಿದ್ರವ. ಆ ಮಗುವಿಗೂ ಒಳ್ಳೇದಾಗಲಿ, ನಿಮಗೂ ಒಳ್ಳೇದಾಗಲಿ, ಶುಭವಾಗಲಿ ತಾಯಿ. ಥ್ಯಾಂಕ್ ಯು ಗುರುಜಿ. ಒಳ್ಳೇದಾಗಲಿ, ಒಳ್ಳೇದಾಗಲಿ. ನೋಡಿ, ಇವೆಲ್ಲ ಉಪಕಾರ ಮಾಡಿದವರನ್ನ ಸ್ಮರಿಸೋ ಕಾಲ ಇದಲ್ಲ ಅನ್ನೋದು. ಜಗತ್ತಲ್ಲಿ ಅತಿ ದೊಡ್ಡ ಬೆಲೆ ಕಟ್ಟಲಾಗದ ವಿಚಾರ ಅಂದರೆ ಅದು ಕೃತಜ್ಞತೆ. ನಮ್ಮ ಕಷ್ಟ ಕಾಲಕ್ಕಾದವರನ್ನು ಸ್ಮರಿಸಬೇಕು. ಯಾಕೋ ಹಿಂಗೆ ಆಗ್ಬಿಟ್ಟಿದೆ ಕಾಲ, ಏನು ಮಾಡೋದು? ಇರಲಿ, ಅತ್ತಿಗೆಯನ್ನು ದೇವರು ಅಂತ ಹೇಳ್ತಾರೆ, ಅಥವಾ ಸಾರಿ ಎರಡನೇ ತಾಯಿ ಥರ ನೋಡಬೇಕು ಅಂತ ಹೇಳ್ತಾರೆ. ಅತ್ತಿಗೆಗೆ ಒದ್ದವನ ಪಾಡು ಏನಾಯಿತು? ಇರಲಿ, ಎಲ್ಲರಲ್ಲೂ ಅವರವ್ರದ್ದೇ ಒಳ್ಳೆಯದು ಕೆಟ್ಟದ್ದು ಇದ್ದೇ ಇರುತ್ತೆ. ಭಗವಂತ ಅದಕ್ಕೇನು ಕೊಡಬೇಕೋ ಫಲ ಕೊಟ್ಟೇ ಕೊಡ್ತಾನೆ. ಒಳ್ಳೆಯದಾಗ್ಲವ, ಶುಭವಾಗಲಿ.